ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ MCQs ತಗೋಣ ಫ್ರಮ್ ದ ಬುಕ್ MTG ಫಿಂಗರ್ ಟಿಪ್ಸ್. ಸೊ ಚಾಪ್ಟರ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ magnetism. Okay, so without wasting the time, let us take the question. Question number 1: when iron filings are sprinkled around the current carrying wire ಅಂತ, ಇಲ್ಲೊಂದು ಕರೆಂಟ್ ಕ್ಯಾರಿಂಗ್ ವೈರ್ ಇದೆ, ಅದ್ರ ಮೇಲೆ ಸೊ ಒಂದು ಪೇಪರ್ ಪೀಸ್ ಅನ್ನ ಇಟ್ಬಿಟ್ಟು ಅದನ್ನ ಸ್ಪ್ರಿಂಕಲ್ ಮಾಡಿದ್ರೆ, ಸಪೋಸ್ ಹಿಂಗಿದೆ ಅನ್ಕೊಳ್ಳಿ, ಸೇ ದಿಸ್ ಇಸ್ ದ ಪ್ಲೇನ್, ಒಂದು ಪೇಪರ್ ಶೀಟ್ ಅನ್ಕೊಳ್ಳಿ, ಅಂಡ್ ಇದ್ರ ಮೂಲಕ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ನ ಪಾಸ್ ಮಾಡುವ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ದಿಸ್ ದ ಕರೆಂಟ್ ಕ್ಯಾರಿಂಗ್ ವೈರ್ ಅಂಡ್ ಕ್ಯಾರೀಸ್ ಕರೆಂಟ್ ಇನ್ ದಿಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಈ ತರ ಹೋಗ್ತಾ ಇದೆ ಕರೆಂಟ್. ಈಗ ಏನ್ ಮಾಡಿ, ಇಲ್ಲಿ ಈ ಒಂದು ಶೀಟ್ ಇದೆಯಲ್ಲ, ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ, ಬಟ್ ಆ ತರ ಅರೇಂಜ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಐರನ್ ಫೈಲಿಂಗ್ಸ್ ಅನ್ನ ಸ್ಪ್ರಿಂಕಲ್ ಮಾಡಿದ್ರೆ ಅದ್ ಯಾವ ತರ ಏನಾಗುತ್ತೆ ಐರನ್ ಫೈಲಿಂಗ್ಸ್ ಅಂತ. ದೇ ಅರೇಂಜ್ ದೆಮ್ಸೆಲ್ವ್ಸ್ ಇನ್ ಎ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ದ ವೈರ್ ಆಸ್ ಅಟ್ ದ ಸೆಂಟರ್. ಹೌದು, ಇದ್ರ ಸುತ್ತ ಹೇಗೆ ಕೂತ್ಕೊಳ್ಳುತ್ತೆ ಐರನ್ ಫೈಲಿಂಗ್ಸ್, ಈ ತರ ಕಾನ್ಸೆಂಟ್ರಿಕ್, ಕರೆಕ್ಟ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ತರ ಕೂತ್ಕೊಳ್ಳುತ್ತೆ. ಯಾಕೆ ಅಂತ ಅಂದ್ರೆ ಕಾರಣ, ವೆನ್ ಕರೆಂಟ್ ಕ್ಯಾರಿಂಗ್ conductor, so when a current is passed through a conductor, it produces a magnetic field around it. ಹೌದಲ್ಲ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಇಂದ ಈ ಸ್ಪ್ರಿಂಕಲ್ಡ್ ಐರನ್ ಫೈಲಿಂಗ್ಸ್ ಆ ಫೀಲ್ಡ್ ಲೈನ್ಸ್ ಹೇಗಿರುತ್ತೋ ಅದೇ ತರನೇ ಕೂತ್ಕೊಳ್ಳುತ್ತೆ. ಓಕೆ, ದೆನ್ ದೇ ರೆಪ್ರೆಸೆಂಟ್ ದ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಎರಡನೇದು, ದೇ ರಿವೀಲ್ ದ ಪ್ಯಾಟರ್ನ್ ಆಫ್ ಮ್ಯಾಗ್ನೆಟಿಸಮ್ ಅಬ್ಸರ್ವ್ ಅರೌಂಡ್ ದ ವೈರ್. ಎಸ್, ದೀಸ್ ರಿವೀಲ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ ಪ್ಯಾಟರ್ನ್, ಅದನ್ನೇ ಹೇಳಿದ್ದು. ಓಕೆ, ನೆಕ್ಸ್ಟ್, ದ ಫೀಲ್ಡ್ ಲೈನ್ಸ್ ಆರ್ ಮೋರ್ ಕಾನ್ಸಂಟ್ರೇಟೆಡ್ ನಿಯರ್ ದ ಸೆಂಟರ್. ಹೌದು, ನಿಯರ್ ದ ಸೆಂಟರ್ ಅಂದ್ರೆ ನಿಯರ್ ದ ವೈರ್. ಇಲ್ಲೇನಾಗಿರುತ್ತೆ, ಫೀಲ್ಡ್ ಲೈನ್ಸ್ ಹತ್ತತ್ರ ಇರುತ್ತೆ, ದೂರ ಹೋದಂಗೆ ನಂಗೆ ಫೈಲಿಂಗ್ಸ್ ದೂರ ದೂರ ಹೋಗುತ್ತೆ. ಯಾಕೆಂದ್ರೆ ಅದರ ಫೀಲ್ಡಿನ ಎಫೆಕ್ಟ್ ಡಿಕ್ರೀಸಸ್ ವಿತ್ ಡಿಸ್ಟೆನ್ಸ್. ಹಾಗಾಗಿ ವೈರಿನ ಹತ್ರ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ದೂರದಲ್ಲಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ಮೋರ್ ಫೀಲ್ಡ್ ಲೈನ್ಸ್ ಇದೆ, ಇಲ್ಲಿ ಫೀಲ್ಡ್ ಸ್ಟ್ರೆಂತ್ ಲೆಸ್ ಇರುತ್ತೆ, ದೂರ ಹೋದಂಗೆ ಕಡಿಮೆ ಆಗ್ತದೆ. ಸೊ ಹಾಗಾದ್ರೆ ಕರೆಕ್ಟ್ ಆಪ್ಷನ್ ಯಾವುದು? ಆಲ್ ಆಫ್ ದೀಸ್ ಆರ್ ಕರೆಕ್ಟ್. ಈಸ್ ದ ಕರೆಕ್ಟ್ option for this one. Okay, now the second question: the law obeyed by electricity and magnetism were unified and formulated by. ಅಂದ್ರೆ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಏನಂತ ಕರೀತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ನ ಯಾರು ಫಾರ್ಮುಲೇಟ್ ಮಾಡಿದ್ರು, ಯುನಿಫೈ ಮಾಡಿದ್ರು? ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಎರಡು ಬೇರೆ ಬೇರೆ ಅನ್ಕೊಂಡಿದ್ವಿ, ಬಟ್ ಅದೆರಡು ಒಂದೇ ಅಂತ ಹೇಳಿದ್ದು ಯಾರು ಅಂತ ಕೇಳಿದ್ದಾರೆ. none other than Maxwell through his electromagnetic theory. ಸೊ ಮ್ಯಾಕ್ಸ್ವೆಲ್ ಏನ್ ಹೇಳ್ತಾರೆ, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಎರಡು ಬೇರೆ ಬೇರೆ ಅಲ್ಲ, ಒಂದೇ ಅಂತ. ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ದ ಲಾರೆಂಟ್ಸ್ ಫೋರ್ಸ್ ಅಂತೆ. ವಾಟ್ ಇಸ್ ಲಾರೆಂಟ್ಸ್ ಫೋರ್ಸ್? ಲಾರೆಂಟ್ಸ್ ಫೋರ್ಸ್ ಇಸ್ ದ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದನ್ನ ನಾವು ಲಾರೆಂಟ್ಸ್ ಫೋರ್ಸ್ ಅಂತ ಕರಿತೀವಿ. ಅಂದ್ರೆ ಏನಂತ ಹೇಳುತ್ತೆ, ಆಪ್ಷನ್ಸ್ ನೋಡೋಣ ಏನಂತ ಹೇಳುತ್ತೆ. ಆಪ್ಷನ್ ಸೇಸ್, ಫಸ್ಟ್ ಆಪ್ಷನ್, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ magnetic field, the force on a moving charge is F is equal to Q into Q times E plus V cross BR ಅಂತ. ಇಸ್ ದಿಸ್ ಕರೆಕ್ಟ್? ತಪ್ಪಿರೋದು ಹುಡುಕ್ಬೇಕು ನೋಡಿ, ಇಲ್ಲಿ ನಾಟ್ ಕರೆಕ್ಟ್ ಹುಡುಕ್ಬೇಕು. ಇದು ಕರೆಕ್ಟಾ ಫಸ್ಟ್ ಒನ್? ಹೌದು, ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕೆಂದ್ರೆ ಲಾರೆಂಟ್ಸ್ ಫೋರ್ಸ್ ಇಸ್ ಸಮ್ ಆಫ್ ದ ಎಲೆಕ್ಟ್ರಿಕ್ ಫೋರ್ಸ್ ಅಂಡ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಹಾಗಾದ್ರೆ ಇದನ್ನ ಬರ್ದ್ ಬಿಡ್ತೀನಿ. ಎಲೆಕ್ಟ್ರಿಕ್ ಫೋರ್ಸ್ ಏನಂತ ಬರೆಯಬಹುದು, Q into E ಪ್ಲಸ್ ಮ್ಯಾಗ್ನೆಟಿಕ್ ಫೋರ್ಸ್ Q into V ಕ್ರಾಸ್ B. ಸೊ ಕ್ಯೂ ಕಾಮನ್ ಅನ್ನು ತೆಗೆದ್ರೆ ಏನಾಗುತ್ತೆ, ಇ ಪ್ಲಸ್ ವಿ ಕ್ರಾಸ್ ಬಿ ಆಗುತ್ತೆ. ಹೌದಾ? ಸೊ ಹಾಗಾದ್ರೆ ಇದು ಕರೆಕ್ಟ್ ಇದೆ. ಸೆಕೆಂಡ್ ಆಪ್ಷನ್ ಏನಿದೆ, ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಎ ನೆಗೆಟಿವ್ ಚಾರ್ಜ್ ಈಸ್ ಆಪೋಸಿಟ್ ಟು ದಟ್ ಆಫ್ ಆನ್ ಎ ಪಾಸಿಟಿವ್ ಚಾರ್ಜ್. ಎಸ್, ದ ಡೈರೆಕ್ಷನ್ ಆಫ್ ಫೋರ್ಸ್ ಏನಿದೆ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ ಬೇರೆ ಬೇರೆ ಇರುತ್ತೆ. ಪಾಸಿಟಿವ್ ಚಾರ್ಜ್ಗೆ ಒಂದು, ನೆಗೆಟಿವ್ ಚಾರ್ಜ್ಗೆ ಒಂದಿರುತ್ತೆ, ಆಪೋಸಿಟ್ ಇರುತ್ತೆ. ಈವನ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೋರ್ಸ್ ಅಷ್ಟೇ ಆಪೋಸಿಟ್ ಇರುತ್ತೆ, ಆಪೋಸಿಟ್ ಇರುತ್ತೆ. ಸೊ ಫಾರ್ ಪಾಸಿಟಿವ್ ಚಾರ್ಜ್ ಲೆಫ್ಟಿಗಿದ್ರೆ, ನೆಗೆಟಿವ್ ಚಾರ್ಜ್ ಅದಕ್ಕೆ ಆಪೋಸಿಟ್ ಇರುತ್ತೆ, ರೈಟಿಗಿರುತ್ತೆ. ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ಸ್ ಈಸ್ ಆಲ್ಸೋ ಸೇಮ್. ಹಾಗಾದ್ರೆ ಇದು ಕೂಡ ಏನು ಕರೆಕ್ಟ್ ಸ್ಟೇಟ್ಮೆಂಟ್. ನಮಗೆ ಬೇಕಾದ್ರೆ ರಾಂಗ್ ನೋಡೋಣ. ಥರ್ಡ್ ಒನ್ ಸ್ಟೇಟ್ಮೆಂಟ್, ದ ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ ಝೀರೋ ಇಫ್ ದ ವೆಲಾಸಿಟಿ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್. ಎಸ್, ಮ್ಯಾಗ್ನೆಟಿಕ್ ಫೋರ್ಸ್ ಡಿಪೆಂಡ್ಸ್ ಆನ್ ಥೀಟಾ, ಆಂಗಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಡೈರೆಕ್ಷನ್ ಮೇಲೆ, ಥೀಟಾ ಅಂದ್ರೆ ನಥಿಂಗ್ ಬಟ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ ಚಾರ್ಜ್ ಹೋಗ್ತದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ನ ಮ್ಯಾಗ್ನಿಟ್ಯೂಡ್ ಇಸ್ ಗಿವನ್ ಬೈ ಕ್ಯೂ ವಿ ಬಿ ಸೈನ್ ಥೀಟಾ.
ಇಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗ ಝೀರೋ ಆಗುತ್ತೆ, ವೆನ್ ಥೀಟಾ ಬಿಕಮ್ಸ್ 0 ಡಿಗ್ರಿ, ನಥಿಂಗ್ ಬಟ್ ಪ್ಯಾರಲಲ್. ಅದೇ ತರ ಥೀಟಾ ಬಿಕಮ್ಸ್ 180 ಡಿಗ್ರಿ, ಅಗೈನ್ ಆಂಟಿ ಪ್ಯಾರಲಲ್ ಇದ್ದಾಗ, ಅಂದ್ರೆ ಡೈರೆಕ್ಷನ್ ಆಫ್ ವೆಲಾಸಿಟಿ ಇಸ್ ಪ್ಯಾರಲಲ್ ಅಥವಾ ಆಂಟಿ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ವೆಲಾಸಿಟಿ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಸೊ ಇದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ತಪ್ಪಿರೋದು ಒಂದೇ, ಯಾವ್ದದು, ಫಾರ್ ಎ ಸ್ಟ್ಯಾಟಿಕ್ ಚಾರ್ಜ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಮ್ಯಾಕ್ಸಿಮಮ್ ಅಂತೆ. ನೋ 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 ನೋ, ಈ ಆಪ್ಷನ್ ನಮಗೆ ಬೇಕಾಗಿದ್ದು. ತಪ್ಪಿರೋದು is the wrong statement. ಸ್ಟ್ಯಾಟಿಕ್ ಚಾರ್ಜ್ ಏನಿರುತ್ತೆ, ಸ್ಟ್ಯಾಟಿಕ್ ಚಾರ್ಜ್ಗೆ V0 ನ ಯಾವಾಗ V0 ಇರುತ್ತೋ ಫ್ರಮ್ ದಿಸ್ ಫಾರ್ಮುಲಾ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗುತ್ತೆ, Fm 0 ಆಗ್ಬಿಡುತ್ತೆ. ವೆನ್ ವೆಲಾಸಿಟಿ ಬಿಕಮ್ 0 ಮ್ಯಾಗ್ನೆಟಿಕ್ ಫೋರ್ಸ್ ವಿಲ್ ಬಿ 0. ಅಂದ್ರೆ ಸ್ಟ್ಯಾಟಿಕ್ ಚಾರ್ಜ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಮ್ಯಾಗ್ನೆಟಿಕ್ ಫೋರ್ಸ್. ಬಟ್ ಇಲ್ಲೇನಂತ ಕೊಟ್ಟಾನೆ, ಮ್ಯಾಕ್ಸಿಮಮ್ ಅಂತ ಕೊಟ್ಟಾನೆ. ತಪ್ಪು. ಹಾಗಾದ್ರೆ ದಿಸ್ ಇಸ್ ದ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟ್. ಡಿ ಆಪ್ಷನ್ ಅನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಮೂವಿಂಗ್ ಚಾರ್ಜ್ ಇಸ್ ಎಫ್, ಇಟ್ಸ್ ವ್ಯಾಲ್ಯೂ ಆನ್ ಇನ್ ಅನದರ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ವಿಲ್ ಬಿ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇನರ್ಷಿಯಲ್ ಫ್ರೇಮ್ ಅಲ್ಲಿ ಎಷ್ಟು ಇರುತ್ತಂತೆ, ಎಫ್ ಇರುತ್ತಂತೆ. ಬೇರೆ ಫ್ರೇಮ್ ಅಲ್ಲಿ ಏನಂತ ಆಪ್ಷನ್ ಕೊಟ್ಟಿದ್ದಾರೆ, ರಿಮೈನ್ ಸೇಮ್, ಚೇಂಜ್ 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 ಟು ಚೇಂಜ್ ಇನ್ ಫೀಲ್ಡ್ ಡೈರೆಕ್ಷನ್, ಚೇಂಜ್ ಟು ವೆಲಾಸಿಟಿ, ಚೇಂಜ್ ಡ್ಯೂ ಟು ಅಮೌಂಟ್ ಆಫ್ ಚಾರ್ಜ್ ಅಂತ ಕೊಟ್ಟವ್ರೆ. ಹಾಗಾದ್ರೆ ಚೇಂಜ್ ಆಗುತ್ತೋ ಸೇಮ್ ಇರುತ್ತೋ ಫಸ್ಟ್ ನೋಡ್ಬೇಕು. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಮ್ಯಾಗ್ನೆಟಿಕ್ ಫೋರ್ಸ್ ತಗೊಳ್ಳಿ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್, QVB ಸೈನ್ ಥೀಟಾ. ಸೊ ಇನರ್ಷಿಯಲ್ ಫ್ರೇಮ್ ಅಲ್ಲಿ ಫೋರ್ಸ್ ಎಫ್ ಇದೆಯಂತೆ. ನಾನ್ ಇನರ್ಷಿಯಲ್ ಫ್ರೇಮ್ ತಗೊಂಡೋಗ ಅನರ್ ಇನರ್ಷಿಯಲ್ ಫ್ರೇಮ್ ಅಲ್ಲಿ, ನಾನ್ ಇನರ್ಷಿಯಲ್ ಇನರ್ಷಿಯಲ್ ಫ್ರೇಮ್, ಬಟ್ ಬೇರೆ ಇನರ್ಷಿಯಲ್ ಫ್ರೇಮ್ ಅಲ್ಲಿ ವೆಲಾಸಿಟಿ ಏನಾಗುತ್ತೆ, ಬೇರೆ ಬರುತ್ತೆ. ಹಾಗಾಗಿ ವೆಲಾಸಿಟಿ ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೋರ್ಸ್ ಏನಾಗಬೇಕು, ಚೇಂಜ್ ಆಗಬೇಕು ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ಇನ್ ಅನದರ್ ಇನರ್ಷಿಯಲ್ ಫ್ರೇಮ್. ಹಾಗಾಗಿ ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ಎಲ್ಲಿದೆ ನೋಡಿ, ಡ್ಯೂ ಟು ಚೇಂಜ್ ಇನ್ ವೆಲಾಸಿಟಿ ಆಫ್ ಚಾರ್ಜೆಡ್ ಪಾರ್ಟಿಕಲ್ ಚೇಂಜ್ ಆಗುತ್ತೆ. ಹಾಗಾದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದೇ ಕರೆಕ್ಟ್ ಆನ್ಸರ್, ರೈಟ್. ಸೊ ಫೋರ್ತ್ ಒನ್ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಎ ಸ್ಟ್ರೈಟ್ ವೈರ್ ಹ್ಯಾವಿಂಗ್ ಮಾಸ್ 1.2 kg. ವೈರ್ ಇದೆ ಅಲ್ಲಿ, ಆಬ್ಜೆಕ್ಟ್ ಯಾವುದು, ವೈರು. ಅದ್ರ ತೂಕ ಎಷ್ಟಿದೆ, ಮಾಸ್ 1.2 kg, ಮತ್ತೆ ಅದರ ಲೆಂತ್ 1 ಮೀಟರ್ ಇದೆ ಅಂತ. ಕ್ಯಾರೀಸ್ ಎ ಕರೆಂಟ್ ಆಫ್ 5 ಆಂಪಿಯರ್. ಕ್ಯಾನ್ ವಿ ರೈಟ್ ಲೈಕ್ ದಿಸ್? ಓಕೆ, ಮುಂದಕ್ಕೆ ಏನಾಗುತ್ತೆ ನೋಡೋಣ, ಆಮೇಲೆ ಬರ್ಕೊಂಡ್ಬೇಡ. ದ ವೈರ್, ಇಫ್ ದ ವೈರ್, ಏನಾದ್ರೂ ವೈರ್ ನ ಸಸ್ಪೆಂಡೆಡ್ ಇನ್ ಮಿಡ್ ಏರ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೆ, ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಈ ವೈರ್ ನ ನೇತ್ ಹಾಕಿದ್ದಾರೆ, ಸಸ್ಪೆಂಡೆಡ್ ಅಂತ ಹೇಳ್ತಾರೆ ನೋಡ್ರಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸಸ್ಪೆಂಡೆಡ್? ನೇತ್ ಹಾಕೋದು. ಯಾವ ತರ ನೇತ್ ಹಾಕೋದು ವೈರ್ ನ, ಎಷ್ಟೊಂದ್ ತರ ನೇತ್ ಹಾಕ್ಬೋದು. ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, ದೇ ಯೂಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಸಸ್ಪೆಂಡ್ ಇಟ್. ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹೆಂಗ್ ಸರ್ ಸಸ್ಪೆಂಡ್ ಆಗುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇದರಲ್ಲಿ ಕರೆಂಟ್ ಹೋಗ್ಬೇಕು. ಓಕೆ, ಅಂಡ್ ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಇಟ್ಕೊಳ್ಳೋಣ. ಸೊ ಇದನ್ನ ಹಾಗೆ ನೇತಾಕ್ಬಿಟ್ರೆ ಏನಾಗ್ತದೆ, ಹಿಂಗೆ ಬಿಟ್ಬಿಟ್ರೆ ಏರಲ್ಲಿ ಡ್ಯೂ ಟು ಇಟ್ಸ್ ವೇಟ್ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಫಾಲಿಂಗ್ ಡೌನ್ mg. ಬಟ್ ಇಲ್ಲಿ ಏನ್ ಮಾಡಿದೀನಿ ನಾನು, ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀನೋ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, ಸೊ ದಟ್ ಇದ್ರ ಮೇಲೆ ಫೋರ್ಸ್ ಅಪ್ಲೈ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಫೋರ್ಸ್ ಹೆಂಗಿರುತ್ತೆ ಅಂತಂದ್ರೆ ಅಪ್ವರ್ಡ್ ಇರುತ್ತೆ. ಸೊ ಎಷ್ಟಿರ್ಬೇಕಂತಂದ್ರೆ, ಸೊ ದಟ್ ಇಟ್ ಶುಡ್ ಫ್ಲೋಟ್ ಇನ್ ಏರ್. ಫ್ಲೋಟ್ ಆಗ್ಬೇಕಂದ್ರೆ ಏರ್ ಅಲ್ಲಿ, ದಿಸ್ ಇಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೋರ್ಸ್. ಹೆಂಗಿರ್ಬೇಕಂದ್ರೆ ಇದು ಫ್ಲೋಟ್ ಆಗ್ಬೇಕಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಶುಡ್ ಬಿ ಈಕ್ವಲ್ ಟು ವೆಯ್ಟ್. ಅವೆರಡು ಏನಾಗಬೇಕು, ಬ್ಯಾಲೆನ್ಸ್ ಆಗ್ಬೇಕು. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ವರ್ಡ್ ಇರಬೇಕು, mg ಡೌನ್ವರ್ಡ್ ಇರಬೇಕು. ಅವಾಗ ಏನಾಗ್ತದೆ, ಇದು ಫ್ಲೋಟ್ ಆಗುತ್ತೆ. ದಿಸ್ ಕ್ಯಾನ್ ಬಿ ಸಸ್ಪೆಂಡ್ ಇನ್ ಮಿಡ್ ಏರ್ ಅಂತ. ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕಂಡುಹಿಡಬೇಕು. ಈಗ ನೋಡ್ರಿ ಮ್ಯಾಗ್ನೆಟಿಕ್ ಫೋರ್ಸ್ ಏನಂತ ಬರ್ಕೋಬಹುದು, QVB ಬರ್ಕೊಳ್ಳೋದು ಬೇಡ, ಯಾಕೆಂದ್ರೆ ಅದು ಫೋರ್ಸ್ ಅನೇ ಚಾರ್ಜ್. ಇಲ್ಲಿ ಫೋರ್ಸ್ ಅನೇ ಕಂಡಕ್ಟರ್ ಬರ್ಕೊಳ್ಬೇಕು. ಮ್ಯಾಗ್ನೆಟಿಕ್ ಫೋರ್ಸ್ ಅನೇ ಕಂಡಕ್ಟರ್ ಏನು, ಬಿಲ್ ಸೈನ್ ಥೀಟಾ. ಹೌದಾ, ಇಟ್ ಶುಡ್ ಬಿ ಬಿಲ್ ಸೈನ್ ಥೀಟಾ, ಅಂದ್ರೆ BIL ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನು, mg. ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಕಂಡುಹಿಡಿಯಬೇಕಾದ್ರೆ ಏನು, ಬಿ ಅಲ್ವಾ, ಬಿ ಹಾಗೆ ಇರಲಿ. ಕರೆಂಟ್ ಎಷ್ಟು ಹೋಗ್ತದೆ, ವಾಟ್ ಇಸ್ ದ ಕರೆಂಟ್, 5 ಆಂಪಿಯರ್. 5 ಇಂಟು ವಾಟ್ ಇಸ್ ದ ಲೆಂತ್ ಆಫ್ ದ ಕಂಡಕ್ಟರ್, 1 ಮೀಟರ್, ಇಂಟು ಸೈನ್ ಥೀಟಾ ಎಷ್ಟಾಗಿದೆ ಅಲ್ಲಿ, 90 ಡಿಗ್ರಿ, ಇಸ್ ಈಕ್ವಲ್ ಟು ಎಮ್ ಎಷ್ಟು, 1.2, ಜಿ ಎಷ್ಟು 10 ಹಾಕೊಂಡ್ ಬೇಡ. ಅಲ್ಲಿ ಏನಾಗುತ್ತೆ, ಬಿ ಬಿಕಮ್ಸ್ 12 ಡಿವೈಡೆಡ್ ಬೈ 5. ಸೊ ಬಿ ಇಸ್ ಈಕ್ವಲ್ ಟು 12 ಬೈ 5 ಎಷ್ಟಾಗುತ್ತೆ, 2.4
ಟೆಸ್ಲಾ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 2.4 ಇದೆಯಾ? ಎಸ್ ಇಟ್ ಈಸ್ ದೇರ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಫಾರ್ ಫಿಫ್ತ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸರ್ಕ್ಯುಲರ್ ಲೂಪ್ ಇದೆಯಂತೆ, ರೇಡಿಯಸ್ ಆರ್ ಇದೆಯಂತೆ, ಕ್ಯಾರಿಂಗ್ ಕರೆಂಟ್ ಐ ಇದೆಯಂತೆ, ಈಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಲೂಪ್, ದೆನ್ ದ ಫೋರ್ಸ್ ಆನ್ ದ ಲೂಪ್ ಈಸ್ ಅಂತ ಕೇಳಿದ್ರೆ. ಓಕೆ, ಇನ್ನೊಂದು ಸರ್ಕ್ಯುಲರ್ ಲೂಪ್ ತಗೊಳ್ಳಿ. ಇದಕ್ಕೇನ್ ಮಾಡಿ, ಏರಿಯಾ ಆಫ್ ದ ಲೂಪ್, ಇದು ಪ್ಲೇನ್ ಆಫ್ ದ ಲೂಪ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ನ ಅಪ್ಲೈ ಮಾಡಿ ಲೈಕ್ ದಿಸ್. ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವಾಗ ಇದರಲ್ಲಿ ಕರೆಂಟ್ ಹೋಗ್ತಿದೆ ಅಂತೆ. ಲೆಟ್ ಮಿ ಟೇಕ್ ಕರೆಂಟ್ ಇನ್ ದಿಸ್ ಡೈರೆಕ್ಷನ್ ಐ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಇದ್ರ ಮೇಲೆ ನೆಟ್ ಫೋರ್ಸ್ ಕಂಡುಹಿಡಿಬೇಕು. ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ದ ಕಾಯಿಲ್? ನೆಟ್ ಫೋರ್ಸ್ ಆನ್ ದ ಕಾಯಿಲ್ ಬಿಕಮ್ 0. ಸರ್ ಹೇಗೆ ಸರ್ ಅಂತಂದ್ರೆ, ನೋಡ್ರಿ ಇಲ್ಲಿ ಇದೇ ಕಾಯಿಲ್ ಅನ್ನು ನಾವು ಎಲ್ಲಿ ಓದಿದ್ವಿ? ಟಾರ್ಕ್ ಆನ್ ಎ ಡೈಪೋಲ್ ಡಿರೈವ್ ಮಾಡುವಾಗ ಓದಿರ್ತೀವಿ. ಇಲ್ಲೇನಾಗುತ್ತೆ ಅಂತಂದ್ರೆ, ಯಾವಾಗ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಬಿಡ್ತಿರೋ ಒಂದ್ ಸೈಡು ಇದರಲ್ಲಿ ಕರೆಂಟ್ ಅಪ್ವರ್ಡ್ ಹೋಗ್ತಿದೆ, ಆ ಸೈಡು ಮ್ಯಾಗ್ನೆಟಿಕ್ ಫೀಲ್ಡ್ ರೈಟ್ ಸೈಡ್ ಇದೆ. ಹಾಗಾದ್ರೆ ಯೂಸಿಂಗ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಥಂಬ್ ರೂಲ್, ಸೊ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇರುತ್ತೆ ಗೊತ್ತಾ? ಈ ಕಡೆ ಇರುತ್ತೆ. ಸಾರಿ, ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ಈ ಸೈಡ್ F1 ಅಂತ ಇಟ್ಕೊಳ್ಳೋಣ. ಅದೇ ತರ ಈ ಸೈಡ್ ಫೋರ್ಸ್ ಯಾವ ಕಡೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಟುವರ್ಡ್ಸ್ ದ ಅಬ್ಸರ್ವರ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅಂಡ್ ದಟ್ ಈಸ್ ಈಕ್ವಲ್ ಟು F1. ಸೇಮ್ ಕರೆಂಟ್ ಬಟ್ ಡೌನ್ವರ್ಡ್ ಇರುತ್ತೆ, ಹಾಗಾಗಿ ಟುವರ್ಡ್ಸ್ ದ ಅಬ್ಸರ್ವರ್ ಇರುತ್ತೆ. ಸೊ ಹಾಗಾಗಿ ಈ ಫೋರ್ಸ್ ಮತ್ತೆ ಈ ಫೋರ್ಸ್ ಒಂದಕ್ಕೊಂದು ಈಕ್ವಲ್ ಮತ್ತೆ ಆಪೋಸಿಟ್ ಇರೋದ್ರಿಂದ ನೆಟ್ ಫೋರ್ಸ್ ಏನಾಗ್ಬಿಡುತ್ತೆ? 0 ಆಗುತ್ತೆ. ಸೊ 0 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 7. ಎ 2.5 meter long straight wire having mass 500 gram is suspended in mid-air by uniform magnetic field B. If the current 4 ampere is passing through the wire, then the magnitude of the magnetic field. ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಇಲ್ಲೇನಾಗುತ್ತೆ, ಇದರ ವೆಯ್ಟ್ ಇಂದ ಡೌನ್ವರ್ಡ್ ಬರಕ್ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಕರೆಂಟ್ ಹೋಗ್ತಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಯೂಸ್ ಮಾಡಿದ್ರೆ ಇನ್ ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ, ಸೊ ದಟ್ ಶುಡ್ ಎಕ್ಸ್ಪೀರಿಯನ್ಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್. ಇವೆರಡು ಬ್ಯಾಲೆನ್ಸ್ ಆಗಬೇಕು. ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ ಟು mg. ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸೊ ಡೈರೆಕ್ಟ್ ಬರೀತೀನಿ. ಇದೇನಿದು ಬಿಲ್ ಸೈನ್ ಥೀಟಾನಾ? ಸೊ ಬಿಲ್ ಥೀಟಾ 90 ಡಿಗ್ರಿ ಇರುತ್ತೆ. ಬಿ ಐ ಎಲ್ ಇಸ್ ಈಕ್ವಲ್ ಟು ಏನು? mg. ಸೊ ಬಿ ಕಂಡುಹಿಡಿಯಬೇಕು. ವಾಟ್ ಈಸ್ ಐ? 4 ಆಂಪಿಯರ್. ವಾಟ್ ಈಸ್ ಲೆಂತ್? 2.5 ಮೀಟರ್ ಇಸ್ ಈಕ್ವಲ್ ಟು ಎಮ್ ಎಷ್ಟು ಮಾಸ್? 500 ಗ್ರಾಮ್ ಅಂದ್ರೆ 0.5 kg ಇಂಟು 10 G10 ಮಾಡ್ಕೊಳ್ಳಿ. ಅಲ್ಲಿ ಏನಾಗ್ತದೆ? ಬಿ ಇಸ್ ಈಕ್ವಲ್ ಟು ಇದೇನಾಗುತ್ತೆ? 5 ಡಿವೈಡೆಡ್ ಬೈ 4 ಇಂಟು 2.5 ಇಸ್ 10. ಸೊ ಅಲ್ಲಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಫೌಂಡ್ ಟು ಬಿ 0.5 ಟೆಸ್ಲಾ. 0.5 ಟೆಸ್ಲಾ ಬರುತ್ತಾ? 7th ಒನ್ಗೆ 0.5 ಟೆಸ್ಲಾ. ಸೊ ಇಸ್ ದ ಕರೆಕ್ಟ್ ಆನ್ಸರ್. ಸೊ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಎ ಕರೆಂಟ್ ಆಫ್ 10 ಆಂಪಿಯರ್ is flowing in a wire of length 1.5 meter. Force of 50 Newton acts it when placed in a magnetic field. ಅಂದ್ರೆ ಇಟ್ಸ್ ಅ ಪ್ರಾಬ್ಲಮ್ ಆನ್ ಫೋರ್ಸ್ ಆನ್ ಎ ಕಂಡಕ್ಟರ್. ಫೋರ್ಸ್ ಆನ್ ಎಂತ ಫೋರ್ಸ್? ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕಂಡಕ್ಟರ್. ಸೊ ಫಾರ್ಮುಲಾ ಏನು? ಎಫ್ ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ. ಓಕೆ, ಸೊ ಇಲ್ಲಿ ಏನ್ ಕಂಡುಹಿಡಿಬೇಕಂತೆ ನೋಡ್ರಿ, ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಕಂಡುಹಿಡಿಬೇಕು. ಅಂದ್ರೆ ಅದೇ ಥೀಟಾನೇ ಕಂಡುಹಿಡಿಬೇಕು. ಸಿಂಪಲ್ ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ ಇದೆ. ಸೊ ಉಳಿದಿದ್ದೆಲ್ಲ ಕೊಟ್ಟಿದೆ ನೋಡ್ರಿ. ಫೋರ್ಸ್ ಕೊಟ್ಟಿದೆ ನೋಡ್ರಿ 15 ಇಸ್ ಈಕ್ವಲ್ ಟು ಬಿ ಕೊಟ್ಟಿದ್ದಾನೆ ಎಷ್ಟು? 2 ಟೆಸ್ಲಾ. ಐ ಕೊಟ್ಟಿದ್ದಾನೆ ಕರೆಂಟ್ ಎಷ್ಟು? 10 ಆಂಪಿಯರ್ ಇಂಟು ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಗಿವನ್ ಆಸ್ 1.5 ಇಂಟು ಸೈನ್ ಥೀಟಾ. ಸೊ 15 ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ? 30 ಆಗುತ್ತಾ? ಇಂಟು ಸೈನ್ ಥೀಟಾ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು 15 by 30. 15 by 30 ಈಸ್ 1/2. ಸೊ 1/2 ಅಂದ್ರೆ ಥೀಟಾ ಎಷ್ಟಾಗುತ್ತೆ? 30 ಡಿಗ್ರಿ ಆಗುತ್ತಾ? 30 degree. So 30 degree is the correct answer. So this is the first option is correct. Next question number 9. ಇಲ್ಲಿ ನೋಡಿ, a triangular shaped wire carrying current 10 ampere placed in magnetic field. So ಇಲ್ಲಿ ಏನ್ ಮಾಡ್ತಾರೆ, ಜನರಲಿ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಟರ್ನೇಟ್ ಆಗಿ ಬರ್ತಾನೆ ಇರುತ್ತೆ ಕ್ವಶನ್ಸ್ ಗಳಲ್ಲಿ. ಇಲ್ಲಿ ಒಂದು ವೈರ್ ಇದೆ, ಅದು 10 ಆಂಪಿಯರ್ ಅಷ್ಟು ಕರೆಂಟ್ ಫ್ಲೋ ಆಗ್ತಿದೆ. ಅದನ್ನ ಏನ್ ಮಾಡ್ತಾರೆ, ತಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿ. ನೋಡ್ರಿ, ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ದ ಕಂಡಕ್ಟರ್ ವಿಚ್ ಇಸ್ ಆಫ್ ಟ್ರಯಾಂಗುಲರ್ ಶೇಪ್ಡ್ ಕಂಡಕ್ಟರ್ ಆಸ್ ಶೋನ್ ಇನ್ ಫಿಗರ್. ದೆನ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಸೆಗ್ಮೆಂಟ್ CD ಅಂತೆ. ಸೊ ಸೆಗ್ಮೆಂಟ್ ಯಾವ್ದು ಇಲ್ಲಿ? CD ಸೆಗ್ಮೆಂಟ್ ಯಾವ್ದು? ಇದೇನಾ? ಓಕೆ, ಇದ್ರ ಮೇಲೆ ಎಷ್ಟು ಮಾತ್ರ ಕಂಡುಹಿಡಿಬೇಕು ನೋಡ್ರಿ. ಅಲ್ಲಿ CD ಸೆಗ್ಮೆಂಟ್, ಇದ್ರ ಮೇಲೆ ಇರ್ತಕ್ಕಂಥ ಫೋರ್ಸ್ ಅನ್ನ ಮಾತ್ರ ಕಂಡುಹಿಡಿಬೇಕು. CD ಸೆಗ್ಮೆಂಟ್. ಓಕೆ, ಸೊ ಈಗ ಫಾರ್ಮುಲಾ ಏನೋ ಅದಕ್ಕಿಂತ ಮುಂಚೆ ಏನ್ ಕೊಟ್ಟಾರೆ? BC/CD/DB 5 ಸೆಂಟಿಮೀಟರ್. ಸೈಡ್ ಲೆಂತ್ ಕೊಟ್ಟಾರೆ 5 ಸೆಂಟಿಮೀಟರ್ ಅಂತ. ಈಗ ನೋಡ್ರಿ, ಇಲ್ಲಿ ವೈರ್ ಹೀಗಿದೆಯಾ? ಇಷ್ಟು ಮಾತ್ರ CD ಮಾತ್ರ ತಗೊಳ್ಳೋಣ. ಹೀಗಿದೆಯಾ CD? ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ? ಈ ಕಡೆ ಇದೆ. ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೆ ಕರೆಂಟ್ ಹಿಂಗ್ ಹೋಗ್ತಿದ್ಯಾ ನೋಡ್ರಿ, ಇದೆ ತಾನೆ ಕರೆಂಟ್ ಈಗ ಹೋಗ್ತಿದೆ. ಸೊ ಈಗ
ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಸೊ ಮತ್ತೊಮ್ಮೆ ಬರ್ಕೊಳ್ಳೋಣ. ಹೀಗಿದೆ ನೋಡ್ರಿ, ದಿಸ್ ಈಸ್ ಅವರ್ ಸಿ ಡಿ ಆ್ಯಂಡ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಲೈಕ್ ದಿಸ್. ಡೈರೆಕ್ಷನ್ ಆಫ್ ಕರೆಂಟ್ ಐ ಕಡೆ ಇದೆ ಕಂಡಕ್ಟರ್. ಸೊ ಫೋರ್ಸ್ ಆನ್ ಎ ಕಂಡಕ್ಟರ್ ಇಸ್ ಗಿವನ್ ಬೈ ಬಿಲ್ ಸೈನ್ ಥೀಟಾ. ಎಲ್ಲವೂ ಗೊತ್ತು, ಥೀಟಾವನ್ನು ಕಂಡುಹಿಡ್ಕೊಳ್ಬೇಕಷ್ಟೇ. ಸೊ ಈಗ ನೋಡ್ರಿ, ಇದೆಷ್ಟಿರುತ್ತೆ, ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈಗ ನೋಡ್ರಿ ಈ ಆಂಗಲ್ ಎಷ್ಟು ಬರುತ್ತೆ ಅಂತ, ಯಾಕೆಂದ್ರೆ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ಎಕ್ಸ್ಟೆಂಡ್ ಮಾಡಿ ಬರ್ಕೊಳ್ತೀನಿ ನೋಡ್ರಿ. ಈ ಆಂಗಲ್ ಎಷ್ಟಿರುತ್ತೆ, ಈ ಆಂಗಲ್ ಈಕ್ವಲ್ ಇರುತ್ತಾ, ಈ ಆಂಗಲ್ ಎಷ್ಟಿರುತ್ತೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ 60 ಡಿಗ್ರಿಯಾ. ಓಕೆ, ಇಟ್ ವಿಲ್ ಬಿ ಈಕ್ವಲ್ ಟು 60 ಡಿಗ್ರಿ. ಹಾಗಾದ್ರೆ ಇದು ಎಷ್ಟಿರುತ್ತೆ, 60 ಡಿಗ್ರಿ ಬರಲೇಬೇಕು, ಕರೆಕ್ಟ್. ಹಾಗಾದ್ರೆ ದಿಸ್ ಶುಡ್ ಬಿ ಈಕ್ವಲ್ ಟು 60 ಡಿಗ್ರಿ. ಅಲ್ಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬಿ ಎಷ್ಟು, ಇಟ್ ಇಸ್ ಬಿ ವ್ಯಾಲ್ಯೂ 0.5 ಇಂಟು ಕರೆಂಟ್ ಎಷ್ಟು ಹೋಗ್ತದೆ 10 ಆಂಪಿಯರ್ ಇಂಟು ಲೆಂತ್ ಆಫ್ ದ ಕಂಡಕ್ಟರ್ ಎಷ್ಟು ಇದೆ 5 ಸೆಂಟಿಮೀಟರ್ ಲೆಂತ್. ಅಲ್ಲಿಗೆ ಏನಾಗುತ್ತೆ 5 ಇಂಟು 10⁻⁻² ಇಂಟು ಸೈನ್ 60 ಡಿಗ್ರಿ. ಸೊ ಎಫ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದು 0.5 ಇಂಟು 10 5 5 ಆರ್ 25 ಇಂಟು 10⁻⁻² ಇಂಟು ಸೈನ್ 60 ಡಿಗ್ರಿ √3/2. and if we calculate you are going to get around 0.2 ಬರುತ್ತೆ. 0.216 ನ್ಯೂಟನ್ is the correct answer. ಅಲ್ಲಿಗೆ 9th one ಗೆ C is the correct option. Okay, now can we take the next question? Question number 10. The magnetic force per unit length. Magnetic force ಮೇಲೆ question. On a wire carrying current of 10 ampere making an angle of 45 degree with the direction of magnetic field 0.2 Tesla is ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ per unit length na ಕಂಡುಹಿಡಿಯಬೇಕು. F by L magnetic force per unit length. What is the formula for magnetic force on a current carrying conductor? ಬಿಲ್ sin theta ನಾ ನಿಮಗೆ ಬೇಕಾದ್ರೆ F by L ಅಲ್ಲಿಗೆ ಏನಾಗುತ್ತೆ ಬಿಲ್ BI sin theta ಆಗುತ್ತೆ. ಅಲ್ಲಿಗೆ F by L is equal to B ಏನು 0.2 ಟೆಸ್ಲಾ, ಕರೆಂಟ್ 10 ಆಂಪಿಯರ್ ಇಂಟು ಸೈನ್ ಆಫ್ ಎಷ್ಟು ಡಿಗ್ರಿ 45 ಡಿಗ್ರಿ. ಅಲ್ಲಿಗೆ F by L is equal to, so sin 45 1/√2. ಅಲ್ಲಿಗೆ 2 ಇಂಟು 1/√2 ಆಗುತ್ತೆ. ಅಲ್ಲಿಗೆ F by L 2/√2 ಅಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು √2 ಅಥವಾ 2/√2 ಯಾವ್ದಾರ ಬಡಿಗೆ. ಇದನ್ನೇ ಬಡಿಗಿದಾರೆ ನೋಡ್ರಿ, ನ್ಯೂಟನ್ ಪರ್ ಮೀಟರ್ ಅಂತ. ಹೌದಾ, 2/√2 ಇದೆಯಾ. ಅಲ್ಲಿಗೆ ಕ್ವಶನ್ ನಂಬರ್ 10ಗೆ ಆಪ್ಷನ್ ಬಿ ಈಸ್ ಕರೆಕ್ಟ್. 2/√2 is the correct answer. 2/√2 ನ್ಯೂಟನ್ ಪರ್ ಮೀಟರ್. ಇದು √2 ಅಂತ ಬೇಕಾದ್ರೆ ಬರೀಬಹುದು. ಓಕೆ, ನಾವು ಕ್ವಶನ್ ನಂಬರ್ 11. ಎ ಸರ್ಕ್ಯುಲರ್ ಕಾಯಿಲ್ ಇದಂತೆ 20 ಟರ್ನ್ಸ್ ಇದೆಯಂತೆ, 10 ಸೆಂಟಿಮೀಟರ್ ರೇಡಿಯಸ್ ಇದೆಯಂತೆ, ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.1 ಟೆಸ್ಲಾ ನಾರ್ಮಲ್ ಟು ದ ಪ್ಲೇನ್ ಆಫ್ ದ ಕಾಯಿಲ್ ಅಂತೆ. ಅಂದ್ರೆ ಈ ತರ ಬರ್ಕೊಳ್ಬೋದಾ, ಇಫ್ ದಿಸ್ ಈಸ್ ದ ವೈರ್ ಕಾಯಿಲ್ ಅಂಡ್ ದಿಸ್ ದ ಪ್ಲೇನ್ ಅಂಡ್ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ದ ಪ್ಲೇನ್ ಆಫ್ ದ ಕಾಯಿಲ್. ಓಕೆ, ದಿಸ್ ದ ಪ್ಲೇನ್ ಆಫ್ ದ ಕಾಯಿಲ್. ಇದಕ್ಕೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇದೆಯಂತೆ. ನಾವು ಏನಾಗಿದೆ ಇದರಲ್ಲಿ, ನಾವು ದ ಕರೆಂಟ್ ಇನ್ ದ ಕಾಯಿಲ್ ಎಷ್ಟಿದೆ ಅಂತೆ 5 ಮೀಟರ್ ಕರೆಂಟ್ ಹೋಗ್ತಾ ಇದೆ ಅಂತೆ. ಓಕೆ, ಸೊ 5 ಆಂಪಿಯರ್ ಕರೆಂಟ್ ಹೋಗ್ತಾ ಇದೆ ಅಂತ ಇದರಲ್ಲಿ. ಮತ್ತೆ ಕ್ರಾಸ್ ಸೆಕ್ಷನಲ್ ಏರಿಯಾ 10⁻⁻5 ಮೀಟರ್ ಸ್ಕ್ವೇರ್ ಅಂಡ್ ದ ಕಾಯಿಲ್ is made up of copper having free electron density 10⁻29 and the average force on the each electron ಡ್ಯೂ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಸೊ ಫೋರ್ಸ್ ಆನ್ ಎ ಚಾರ್ಜ್ ಕಂಡುಹಿಡಿಬೇಕು ನೋಡ್ರಿ. ಫೋರ್ಸ್ ಆನ್ ಎಲೆಕ್ಟ್ರಾನ್ ಅಂದ್ರೆ ಫೋರ್ಸ್ ಆನ್ ಎ ಚಾರ್ಜ್ ಏನು ಫಾರ್ಮುಲಾ QVB sin theta. ಸೊ X is equal to ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಚ್ ಎಲೆಕ್ಟ್ರಾನ್ ಅಂತ ಕೇಳಿದ, ಹಾಗಾದ್ರೆ Q ಜಾಗದಲ್ಲಿ ಎಷ್ಟು ಹಾಕೊಂತೀರಾ, Q ಜಾಗದಲ್ಲಿ E ಹಾಕೊಳ್ಳೋದಾ. ಓಕೆ, ವಾಟ್ ಅಬೌಟ್ ವಿ ಅಂದ್ರೆ ಏನಿಲ್ಲ, ಇಲ್ಲಿ ಕರೆಂಟ್ ಹೋಗ್ತಿದೆ ಅಂದ್ರೆ ಇದರಲ್ಲಿ ಎಲೆಕ್ಟ್ರಾನ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ ಈಕ್ವಲ್ ಟು ಡ್ರಿಫ್ಟ್ ಸ್ಪೀಡ್. ಅಲ್ಲಿಗೆ ವಿ ಜಾಗದಲ್ಲಿ ಏನಂತ ಬರೆಯುವುದು VD ಇಂಟು ಬಿ ಹಾಗೆ ಇದೆ ಇಂಟು ಸೈನ್. ಯಾವಾಗ್ಲೂ ಥೀಟಾ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತಾ, ಯಾಕೆಂದ್ರೆ ಎಲೆಕ್ಟ್ರಾನ್ ಟ್ಯಾಂಜೆಂಟ್. ಸೊ ಹಾಗಾಗಿ ಇದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರು ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಇದ್ರೊಳಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್. ಈಗ F is equal to ಈ ಹಾಗೆ ಬರ್ಕೊಳ್ಳಿ. ವಾಟ್ ಈಸ್ VD? ಸೊ VD ನಮಗೆ ಗೊತ್ತಿಲ್ಲ, VD ಕೊಟ್ಟಿಲ್ಲ, ಅದ್ರ ಬದಲು ಏನ್ ಕೊಟ್ಟವ್ರು ಕರೆಂಟ್ ಕೊಟ್ಟವ್ರು. ಹಾಗಾದ್ರೆ ಪ್ರೀವಿಯಸ್ ಚಾಪ್ಟರ್ ನಿಂದ ಏನಂತ ತಗೊಳ್ಬಹುದು I is equal to NAE ಬರ್ಕೊಳ್ಬೋದಾ. ಸೊ ಅಲ್ಲಿಗೆ VD ಏನಾಗುತ್ತೆ I/NAE ಇಂಟು ಬಿ ಇಂಟು ಸೈನ್ 91. ಈಗ ಈ ಹೋಗ್ತದೆ, ಅಲ್ಲಿಗೆ ನಮಗೆ ಉಳಿಯೋದೇನು B ಇಂಟು I/N ಇಂಟು ಎ. ಬಿ ಎಷ್ಟು, ಬಿ ಕೊಟ್ಟಿದಾರಾ 0.1 ಟೆಸ್ಲಾ ಇಂಟು ಕರೆಂಟ್ ಕೊಟ್ಟಿದಾರಾ 5 ಆಂಪಿಯರ್ ನೋಡ್ರಿ, 5 ಡಿವೈಡೆಡ್ ಬೈ ನಂಬರ್ ಡೆನ್ಸಿಟಿ ಕೊಟ್ಟಿದಾರ 10⁻29 ಇಂಟು ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದಾರ 10⁻⁻5. ಓಕೆ ರೈಟ್. ಹಾಗಾದ್ರೆ ನಮಗೆ ಇದೆಷ್ಟಾಗ್ತದೆ, ನ್ಯೂಮರೇಟರ್ 5 ಆಗುತ್ತಾ,
ಡಿನಾಮಿನೇಟರ್ 10⁻²4. ಸೊ ಅಥವಾ ಎಫ್ ಈಸ್ ಈಕ್ವಲ್ ಟು 5. ಇದು 0.5 ಆಗ್ತದಲ್ಲ, 0.5 ಅಲ್ಲಿಗೆ 0.5 ಇಂಟು 10⁻24 ನ್ಯೂಟನ್ ಆಗುತ್ತೆ. ಅಥವಾ 5 ಬರ್ಕೊಂಡ್ರೆ ಏನಾಗುತ್ತೆ, 10⁻25 ನ್ಯೂಟನ್. ಸೊ ಇಲ್ಲಿ ಆಪ್ಷನ್ ಯಾವ್ದಿದೆ, ಇದೇನಲ್ಲ, ಇದೆ ನೋಡಿ. 5 ಇಂಟು 10⁻25, ಸಾರಿ, -25. ನ್ಯೂಮರೇಟರ್ ಬಂದ್ರೆ -24 and it will become -25. ಓಕೆ, ಇದು +24 ಇದ್ರೆ ಮೇಲೆ ಹೋದ್ರೆ -24. ಸೊ ದಿಸ್ ದ ಕರೆಕ್ಟ್ ಆನ್ಸರ್. Very small force. The next question number 12. A rectangular coil ABCD is hung from one side of a balance as shown in figure. ಇಲ್ಲೊಂದು ಕಾಯಿಲ್ ಇದೆ ನೋಡಿ, ABCD ಅನ್ನೋ ಕಾಯಿಲ್. ಇದನ್ನ ಏನ್ ಮಾಡಿದ್ದಾರೆ, ಬ್ಯಾಲೆನ್ಸ್ ಅಲ್ಲಿ ಒನ್ ಸೈಡ್ ನೇತ್ ಹಾಕಿದ್ದಾರೆ. ಹ್ಯಾಂಗಿಂಗ್ ಫ್ರಮ್ ಒನ್ ಸೈಡ್ ಆಫ್ ಎ ಬ್ಯಾಲೆನ್ಸ್ ಅಂಡ್ ದಿಸ್ ದ ಬ್ಯಾಲೆನ್ಸ್. ಓಕೆ, ಈ ಸೈಡ್ ಕಾಯಿಲ್ ಇದೆ. ಓಕೆ, ನೆಕ್ಸ್ಟ್, ಎ 500 ಗ್ರಾಮ್ ಮಾಸ್ ಈಸ್ ಆಡೆಡ್ ಟು ಅದರ್ ಆರ್ಮ್ ಅಂತ. 500 ಗ್ರಾಮ್ ಇಲ್ಲಿ ಹಾಕಿದ್ರೆ ನೋಡಿ, 500 ಗ್ರಾಮ್ ಈ ಕಡೆ ಹಾಕಿದರೆ ದ ವೇ ಆಡೆಡ್ ಅದರ್ ಆರ್ಮ್ ಟು ಬ್ಯಾಲೆನ್ಸ್ ದ ವೇಟ್ ಆಫ್ ದ ಕಾಯಿಲ್ ಅಂತ. ಓಕೆ, ಇವಾಗ ಏನಾಗಿದೆ, ಈ ಕಡೆ ಕಾಯಿಲ್ ಅನ್ನು ಹಾಕಿದ್ರೆ ಈ ಕಡೆ ಜಗ್ಗುತ್ತಾ. ಏನ್ ಮಾಡ್ತಾರೆ, ಈ ಕಡೆನು 500 ಗ್ರಾಮ್ ಅಂದ್ರೆ ಅರ್ಧ ಕೆಜಿನ ಹಾಕ್ತಾರೆ. ಸೊ ದಟ್ ಏನಾಗುತ್ತೆ, ಈ ಕಾಯಿಲಿನ ವೆಯ್ಟ್ ಅನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾದ್ರೆ ವೆಯ್ಟ್ ಆಫ್ ದ ಕಾಯಿಲ್ ಎಷ್ಟಿದೆ, 500 ಗ್ರಾಮ್ ವೆಯ್ಟ್ ಇದೆ. ಕರೆಕ್ಟಾ? ಯಾಕಂದ್ರೆ ಕಾಯಿಲ್ ಅನ್ನ ಅದು ಬ್ಯಾಲೆನ್ಸ್ ಮಾಡಿರೋ. ನೆಕ್ಸ್ಟ್ ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ನೋಡ್ರಿ, ಅದೇ ಪ್ರಾಬ್ಲಮ್. ಎ ಕರೆಂಟ್ ಆಫ್ 9.8 ಆಂಪಿಯರ್ ಇಸ್ ಪಾಸ್ಡ್ ಥ್ರೂ ದ ಕಾಯಿಲ್. ಇದ್ರ ಮೂಲಕ ಕರೆಂಟ್ ನ ಪಾಸ್ ಮಾಡ್ತಾರೆ. ಅಂಡ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.4 ಟೆಸ್ಲಾ ಆಕ್ಟಿಂಗ್ ಇನ್ವರ್ಡ್ಸ್, ಬೋರ್ಡ್ ಒಳಗಡೆ ಆಕ್ಟ್ ಮಾಡ್ತಿದೆ. ಸೊ ಅಂಡ್ ಈಸ್ ಸ್ವಿಚ್ಡ್ ಆನ್, ಕರೆಂಟ್ ಅನ್ನ ಸ್ವಿಚ್ ಆನ್ ಮಾಡ್ತಾರೆ. ಐ ಮೀನ್ ಕರೆಂಟ್ ಕಳಿಸ್ತಾರೆ, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸ್ವಿಚ್ ಆನ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ, ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿದೆ ನೋಡಿ. ಸೊ ಹಿಯರ್ ಇಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಈಸ್ ಇಂಟು ದ ಕಾಯಿಲ್, ಇಂಟು ದ ಪ್ಲೇನ್ ಆಫ್ ದ ಕಾಯಿಲ್. ಮತ್ತೆ ಇದರಲ್ಲಿ ಜೊತೆಗೆ ಏನಾಗಿದೆ, ಕರೆಂಟ್ ಹೋಗಿದೆ, ಕರೆಂಟ್ ಹೋಗ್ತಾ ಇದೆ. ಆವಾಗ ಸಚ್ ದಟ್ ಅದನ್ನ ಹೇಗೆ ಪ್ಲೇಸ್ ಮಾಡಿದ್ದಾರೆ ಕಾಯಿಲ್ ಅನ್ನ, ಸಚ್ ದಟ್ ಓನ್ಲಿ ಆರ್ಮ್ ಸಿ ಡಿ ಆರ್ಮ್ ಏನಿದೆ ನೋಡ್ರಿ ಇಲ್ಲಿ, ಸಿ ಆರ್ಮ್ ವಿಚ್ ಈಸ್ ಆಫ್ ಲೆಂತ್ 1.5 ಮೀಟರ್ ಲೈಸ್ ಇನ್ ದ ಫೀಲ್ಡ್. ಹಾಗಾದ್ರೆ ನಿಮಗೆ ಈ ಕಾಯಿಲ್ ಅಲ್ಲಿ ABCD ಕಾಯಿಲ್ ಅಲ್ಲಿ ABCD ಕಾಯಿಲ್ ಅಲ್ಲಿ ಕರೆಂಟ್ ಹೋಗ್ತಾ ಇದೆ, ಈ ರೀತಿ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಕ್ಕೆ ಅಪ್ಲೈ ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಓನ್ಲಿ ಫಾರ್ CD ಲೆಂತ್. ಇಷ್ಟಕ್ಕೆ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅಂದ್ರೆ ಇಷ್ಟು ಮಾತ್ರ CD ಲೆಂತ್ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗಿದೆ. ಕ್ವಶನ್ ಏನಂತ ಕೇಳ್ತಾರೆ, ದ ಅಡಿಷನಲ್ ಮಾಸ್ M ಮಸ್ಟ್ ಬಿ ಆಡೆಡ್ ಟು ರಿಗೈನ್ ದ ಬ್ಯಾಲೆನ್ಸ್ ಅಂತೆ. ಇಲ್ಲೇನ್ ಸರ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಈ ಕಡೆ ಇನ್ನ ಎಷ್ಟು ಅಡಿಷನಲ್ ಮಾಸ್ ಹಾಕ್ಬೇಕು ಬ್ಯಾಲೆನ್ಸ್ ಮಾಡಕ್ಕೆ ಅಂತ ಕೇಳ್ತಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಏನಾಗುತ್ತೆ, ಯಾವಾಗ ನೀವು ಕರೆಂಟ್ ಪಾಸ್ ಮಾಡ್ತೀರಾ ಕಾಯಿಲ್ ಅಲ್ಲಿ, ಅವಾಗೇನು ಚೇಂಜಸ್ ಆಗಲ್ಲ. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ದಿಸ್ CD ಸೈಡ್ ಏನಿದೆ, CD ಸೈಡ್ ಏನಿದೆ, ದಿಸ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್, BIL sin ಥೀಟಾ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಎಷ್ಟು ಅಂತ ಕಂಡುಹಿಡಿಯೋಣ. ಸೊ ಬಿ ಎಷ್ಟು, ಮ್ಯಾಗ್ನೆಟಿಕ್ ಫೀಲ್ಡ್ 0.4, ಕರೆಂಟ್ ಎಷ್ಟು ಹೋಗ್ತಾ ಇದೆ ಅದರಲ್ಲಿ 9.8 ಆಂಪಿಯರ್, ಇಂಟು ಲೆಂತ್ ಎಷ್ಟು, ಲೆಂತ್ ಆಫ್ ದ ಸೈಡ್ 1.5 ಸೆಂಟಿಮೀಟರ್, 1.5 ಇಂಟು 10⁻² ಇಂಟು ಸೈನ್ ಥೀಟಾ ಎಷ್ಟು 90 ಡಿಗ್ರಿ ಇದೆ, ವಿತ್ ಲೆಂತ್ 90 ಡಿಗ್ರಿ ಬರುತ್ತೆ. ಅಲ್ಲಿಗೆ ನಮಗೆ 0.0588 ನ್ಯೂಟನ್ ಅಷ್ಟು ಫೋರ್ಸ್ ಬರುತ್ತೆ. ಸೊ ಇದನ್ನೇನಂತ ಬರ್ಕೊಳ್ಬೋದು, mg ಅಂತ ಬರ್ಕೊಳ್ಬೋದಾ. ಅಲ್ಲಿಗೆ 0.0588, ಅಲ್ಲಿಗೆ ನಿಮಗೆ ಬೇಕಾದ್ರೆ ಮಾಸ್ ಅಲ್ವಾ, 0.0588 g ಡಿವೈಡೆಡ್ ಬೈ g ಏನಂದ್ರೆ 10 ಆಗುತ್ತೆ. ಅಲ್ಲಿಗೆ ಮಾಸ್ 0.00588 kg ಆಗುತ್ತೆ. ಅಥವಾ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ 5.88 ಗ್ರಾಮ್ ಆಗುತ್ತೆ. ಏನ್ ಸರ್ ಇದ್ರ ಮೀನಿಂಗ್ ಅಂದ್ರೆ, ನೋಡ್ರಿ ಇಲ್ಲಿ, ಯಾವಾಗ ಈ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಮಾಡ್ತಿರೋ, ಜೊತೆ ಕರೆಂಟ್ ಹೋಗ್ತಿದೆಯೋ, ದಿಸ್ ಸೈಡ್ ಓನ್ಲಿ DC ಸೈಡ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಯಾವ ಕಡೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂದ್ರೆ, ಅಕಾರ್ಡಿಂಗ್ ಟು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಕರೆಂಟ್ ಲೆಫ್ಟಿಗೆ ಹೋಗ್ತದೆ, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಬೋರ್ಡ್ ಒಳಗಡೆ ಇದೆ. ಸೊ ಬಿ ಇನ್ಸೈಡ್ ಅಂಡ್ ಕರೆಂಟ್ ಟು ದ ಲೆಫ್ಟ್. ಹಾಗಾಗಿ ದಿಸ್ ವಿಲ್ ಎಕ್ಸ್ಪೀರಿಯನ್ಸ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ, ಇದ್ರ ಮೇಲೆ ಫೋರ್ಸ್ ಅನ್ನ ಹಾಕುತ್ತೆ. ಅವಾಗ ಕಾಯಿಲ್ ಅನ್ನ ಕೆಳಗಡೆ ಎಳೆದ್ ಬಿಡುತ್ತೆ. ಎಷ್ಟು ಫೋರ್ಸ್ ಅಲ್ಲಿ, ಇಷ್ಟು ಫೋರ್ಸ್ ಅಲ್ಲಿ ಕೆಳಗಡೆ ಎಳೆಯುತ್ತೆ, 0.588. ಸೊ
ಯಾವಾಗ ಕೆಳಗಡೆ ಇಳಿತೋ ಇದೇನಾಗುತ್ತೆ, ಇರೋದಕ್ಕಿಂತ ಡೌನ್ ಬರುತ್ತೆ. ಯಾವಾಗ ಇದು ಕೆಳಗಡೆ ಬರುತ್ತೆ ಇದೇನಾಗುತ್ತೆ, ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇಷ್ಟೇ ಫೋರ್ಸ್ ಅನ್ನ ಈ ಕಡೆ ಹಾಕ್ಬೇಕು. ಎಷ್ಟು ಫೋರ್ಸ್ ಅನ್ನ ಹಾಕ್ತೀರಾ ಅಂತಂದ್ರೆ ಎಂ ಜಿ ಅಥವಾ ಮಾಸ್ ಎಷ್ಟು ಆಡ್ ಮಾಡ್ಬೇಕಂದ್ರೆ ಎಂ ಜಿ ಕಂಡು ಹಿಡ್ಕೊಳ್ಳಿ. ಎಂ ಜಿ ಎಷ್ಟು ಬರುತ್ತೆ, ನಥಿಂಗ್ ಬಟ್ ಈಕ್ವಲ್ ಟು ಫೋರ್ಸ್. ಬರೀ ಮಾಸ್ ಬೇಕಂದ್ರೆ ಏನ್ ಮಾಡ್ತಾರೆ, ಜಿ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ, 5.88 ಗ್ರಾಮ್ ಬರುತ್ತೆ. 5.88 ಗ್ರಾಮ್ ನಿಯರ್ಲಿ ಈಕ್ವಲ್ ಟು 6 ಗ್ರಾಮ್. ಅಲ್ಲಿಗೆ ಮಾಸ್ 6 ಗ್ರಾಮ್ ಹಾಕಿದ್ರೆ ಸೊ ಇದು ಬ್ಯಾಲೆನ್ಸ್ ಆಗುತ್ತೆ. ಅಲ್ಲಿಗೆ ಎಕ್ಸ್ಟ್ರಾ ಮಾಸ್ 500 ಗ್ರಾಮ್ ಜೊತೆಗೆ 6 ಗ್ರಾಮ್ ಎಕ್ಸ್ಟ್ರಾ ಹಾಕಬೇಕು. ಸೊ ದಟ್ ಈಸ್ ದ ಆನ್ಸರ್. ಓಕೆ, ಮಾಸ್ ಶುಡ್ ಬಿ 6 ಗ್ರಾಮ್. ಎಕ್ಸ್ಟ್ರಾ ಆಡ್ ಮಾಡಿದಾಗ ಏನಾಗುತ್ತೆ, ಇದು ಈ ಕಡೆ ಡೌನ್ವರ್ಡ್ ಪುಲ್ ಮಾಡಿದಾಗ ಇದೇನು ಮಗ ಕೌಂಟರ್ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಅಷ್ಟೇ ಮಾಸ್ ಅನ್ನ ಆಡ್ ಮಾಡಬೇಕು. ಸೊ 6 ಗ್ರಾಮ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತೆ ಅಬೌಟ್ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಅಕಾರ್ಡಿಂಗ್ ಯಾವುದು ಕರೆಕ್ಟ್ ಇರುತ್ತೆ ಅಂತ. ಮ್ಯಾಗ್ನೆಟಿಕ್ ಫೋರ್ಸ್ ಆಲ್ವೇಸ್ ಒಬೇ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಇದು ಕರೆಕ್ಟ್ ಇದೆಯಾ? ಓಕೆ, ದೇ ಡು ನಾಟ್ ಒಬೇ ನ್ಯೂಟನ್ಸ್ ಥರ್ಡ್ ಲಾ. ನೆಕ್ಸ್ಟ್ ಏನಿದೆ, ಮ್ಯಾಗ್ನೆಟಿಕ್ ಫೋರ್ಸಸ್ ಡು ನಾಟ್ ಒಬೇ ನ್ಯೂಟನ್ಸ್ ಥರ್ಡ್ ಲಾ. ಎಸ್, ದಿಸ್ ಈಸ್ ಕರೆಕ್ಟ್. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು, ಬಿ ಆಪ್ಷನ್. ಸೊ ಫಸ್ಟ್ ಒನ್ ಏನಿದೆ ರಾಂಗ್ ಇದೆ. ಸೊ ಸೆಕೆಂಡ್ ಒನ್ ಇಸ್ ಕರೆಕ್ಟ್. They do not obey Newton's third law of action and reaction are not same ಅಂತ. ಓಕೆ, ಹಾಗಾಗಿ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. 13 ಗೆ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 14. A charged particle is moving in a circular path with velocity v in a uniform magnetic field B. If the velocity of a charged particle is doubled and the strength of magnetism is halved, then the radius becomes ಅಂತ. ಓಕೆ, ಇಲ್ಲಿ ಪ್ರಾಬ್ಲಮ್ ಯಾವ್ದ್ರ ಮೇಲೆ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಅ ಪ್ರಾಬ್ಲಮ್ ಆನ್ ಮೂವಿಂಗ್ ಚಾರ್ಜ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಹೆಡ್ಡಿಂಗ್. ಇದರಲ್ಲಿ ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆದ್ರೆ ಅದು ಮೂರು ರೀತಿ ಪಾತ್ ನ ಗೈನ್ ಮಾಡ್ಕೊಳುತ್ತೆ. ಏನಂತಂದ್ರೆ ಒಂದು, ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ದ ಪಾತ್ ವಿಲ್ ಬಿ ಸ್ಟ್ರೈಟ್ ಲೈನ್. ಅಂದ್ರೆ if the charged particle is moving in this direction, this is the direction of magnetic field, and q is moving like this or like this, this is the direction of velocity. Parallel ಅಥವಾ ಆಂಟಿ ಪ್ಯಾರಲಲ್ ಇದ್ರೆ ಥೀಟಾ ಏನಾಗುತ್ತೆ 0 ಡಿಗ್ರಿ, ಪಾತ್ ಏನಾಗುತ್ತೆ ಸ್ಟ್ರೈಟ್ ಲೈನ್, and the magnetic force on this will become 0. ಇದ್ರ ಮೇಲೆ ಯಾವುದೇ ರೀತಿ ಮ್ಯಾಗ್ನೆಟಿಕ್ ಫೋರ್ಸ್ ಇರಲ್ಲ ಚಾರ್ಜ್ ಪಾರ್ಟಿಕಲ್ ಮೇಲೆ. ಸೆಕೆಂಡ್ ಆಪ್ಷನ್, when theta is equal to 90 degree and the path will be circular, so magnetic force will be maximum and it is equal to qvb because theta 90 degree ಇರುತ್ತೆ, qb sin theta. ಸೊ ಅಂದ್ರೆ ಈ ತರ ಹೋಗ್ತಾ ಇರುತ್ತೆ ನೋಡಿ. ಸಪೋಸ್ this is the direction of magnetic field and this is the direction of initial velocity. So this is the charge and it is moving with this much of velocity and this direction. So ಇದು theta 90 degree. ಇದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಇದು ಇಟ್ ವಿಲ್ ಟೇಕ್ ಸರ್ಕ್ಯುಲರ್ ಪಾತ್. ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್. ಸರ್ಕ್ಯುಲರ್ ಪಾತ್ ಅಂತ ಬಂದಾಗ ನಿಮಗೆ ಗೊತ್ತಿರಲಿ ಥೀಟಾ 90 ಡಿಗ್ರಿ ಇರುತ್ತೆ. ಸರ್ಕ್ಯುಲರ್ ಪಾತ್ ಅಂತ ಬಂದಾಗ ಸರ್ಕಲ್ ಪಾತ್ ಏನಿದೆ, ಸರ್ಕಲ್ ಪಾತಿಗೆ ಅದರದೇ ಆದ ರೇಡಿಯಸ್ ಇರುತ್ತೆ ಅಂಡ್ ಇಟ್ ಈಸ್ ಗಿವನ್ ಬೈ ಎಂ ವಿ ಬೈ ಕ್ಯೂ ಬಿ. ಓಕೆ, ಸೊ ದಿಸ್ ದ ಫಾರ್ಮುಲಾ. ಅಥವಾ ಆರ್ ಇಸ್ ಈಕ್ವಲ್ ಟು ಪಿ ಬೈ ಕ್ಯೂ ಬಿ ಅಂತನೂ ಬರೀಬಹುದು, ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ನ. ನೆಕ್ಸ್ಟ್ ಮೂರನೇದು, ಥೀಟಾ ಈಸ್ ಈಕ್ವಲ್ ಟು ಅದರ್ ದ್ಯಾನ್ 0 ಡಿಗ್ರಿ, 180 ಡಿಗ್ರಿ ಆ್ಯಂಡ್ 90 ಡಿಗ್ರಿ. ಅದರ್ ದ್ಯಾನ್ ದೀಸ್ ಏನಾಗುತ್ತೆ, ಪಾತ್ ವಿಲ್ ಬಿ ಹೆಲಿಕಲ್. ಹೆಲಿಕಲ್ ಪಾತ್ ಇರುತ್ತೆ. ಹೆಲಿಕಲ್ ಪಾತ್ ಅಂದರೆ ಸಪೋಸ್ ದಿಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಚಾರ್ಜ್ಡ್ ಪಾರ್ಟಿಕಲ್ಸ್ ಪ್ಯಾರಲಲ್ ಇಲ್ಲ ಪರ್ಪೆಂಡಿಕ್ಯುಲರ್ ಇಲ್ಲ, ಈ ಥರ ಬಂದರೆ ಪಾತ್ ಬಿಕಮ್ಸ್ ಲೈಕ್ ದಿಸ್ ಆ್ಯಂಡ್ ದಿಸ್ ಪಾತ್ ಇಸ್ ಕಾಲ್ಡ್ ಆಸ್ ಹೆಲಿಕಲ್ ಪಾತ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಬರ್ಬೇಕಾದ್ರೆ ಫಸ್ಟು ಇದೇ ಕಾನ್ಸೆಪ್ಟ್, ಯಾವುದು ಥೀಟಾ 90 ಡಿಗ್ರಿ. ಸುಮಾರು ಕ್ವಶನ್ ಇದ್ರ ಮೇಲೆ ಬರ್ತದೆ. ಸೊ ಥೀಟಾ 90 ಡಿಗ್ರಿ ಇದ್ದಾಗ ಏನಾಗ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇದೆ, ಅದರ ಇನಿಷಿಯಲ್ ವೆಲಾಸಿಟಿ ಬಿ ಇದೆ. ಆಮೇಲೆ ಏನ್ ಮಾಡಿದ್ದಾರೆ, ಫಸ್ಟ್ ವೆಲಾಸಿಟಿ ಈಸ್ ಡಬಲ್ಡ್ ಅಂತೆ. ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಈಸ್ ಡಬಲ್ಡ್. ಓಕೆ, ನೋಡೋಣ ಹಾಗಾದ್ರೆ. v2 ಈಸ್ 2 ಟೈಮ್ಸ್ v1. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಬಿಡ್ ಅಂತೆ. ಹಾಗಾದ್ರೆ b2 ಈಸ್ ಹಾಫ್ ಆಫ್ b1. ಹಾಗಾದ್ರೆ ರೇಡಿಯಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ರೇಡಿಯಸ್ ವಾಟ್ ಈಸ್ ದ ಫಾರ್ಮುಲಾ, ಆರ್ ಈಸ್ ಈಕ್ವಲ್ ಟು ಎಂ ವಿ ಬೈ ಕ್ಯೂ ಬಿ. ಇಲ್ಲಿ ಕಾನ್ಸ್ಟೆಂಟ್ ಯಾವುದು ತೆಗೆದ್ಬಿಡಿ, ಮಾಸ್ ಆಫ್ ದ ಪಾರ್ಟಿಕಲ್ ಇಸ್ ಕಾನ್ಸ್ಟೆಂಟ್, ಚಾರ್ಜ್ ಆನ್ ದ ಪಾರ್ಟಿಕಲ್ ಇಸ್ ಕಾನ್ಸ್ಟೆಂಟ್. ಅಲ್ಲಿ ಏನಂತ ಬರ್ಕೊಳ್ಬೋದು, ಆರ್ ಪ್ರಪೋರ್ಷನಲ್ ಟು ವಿ ಬೈ ಬಿ. ನಿಮಗೆ ಬೇಕಾದ್ರೆ ರೇಡಿಯಸ್ r2 ಬೈ r1 ಏನಾಗುತ್ತೆ, r2 ಬೈ r1 ಈಸ್ ಈಕ್ವಲ್ ಟು v2 ಬೈ v1 ಇಂಟು
B1/B2 ರೇಷಿಯೋ ಅಲ್ಲಿಗೆ. ಸೊ ನೆಕ್ಸ್ಟ್ R2 by R1 is equal to, it is V2 is 2 times V1 divided by V1 into, it is B1 ಏನಂತ ಬರಿಬೋದು 2 times B2 ಅಂತ ಬರಿಬೋದಾ, ಡಿವೈಡೆಡ್ ಬೈ B2 ಹಾಗೆ ಇರಲಿ. ಅಲ್ಲಿಗೆ ಯಾವ್ದು ಕ್ಯಾನ್ಸಲ್ ಆಗ್ತದೆ, V1 ಹೊರಟೋಗ್ತದೆ, V2 ಅಲ್ಲಿಗೆ R2 by R1 is equal to 2 2 4. ಸೊ 4:1 ಆಗುತ್ತೆ. ರೇಡಿಯಸ್ ಬಿಕಮ್ಸ್ 4 times ದ ಇನಿಷಿಯಲ್. ಸೊ ಹಾಗಾದ್ರೆ 14ಗೆ ಆನ್ಸರ್ ಏನು 4 times. ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 15. An electron of energy 180 EV describes a circular path. ಮತ್ತೆ ಬಂದ ನೋಡಿ ಸರ್ಕ್ಯುಲರ್ ಪಾತ್, ಮತ್ತೆ ಅದರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ 0.4 ಟೆಸ್ಲಾ ಇದೆ. ಇನ್ ದ ರೇಡಿಯಸ್ ಆಫ್ ದ ಪಾತ್ ಈಸ್ ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವೇನ್ ಮಾಡೋಣ, ರೇಡಿಯಸ್ ಆಫ್ ದ ಪಾತ್, ಯಾಕೆಂದ್ರೆ ಸರ್ಕ್ಯುಲರ್ ಪಾತ್ ಅಂದ್ರೆ ಥೀಟಾ 90 ಡಿಗ್ರಿ ಇರುತ್ತೆ, ಅದು ರೇಡಿಯಸ್ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಸೊ ಆರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, mv/qb. ಇದನ್ನ ಡಿಫ್ರೆಂಟ್ ಫಾರ್ಮ್ಸ್ ಬರ್ಕೊಂಡ್ಬೇಡ. ಏನು ಡಿಫ್ರೆಂಟ್ ಫಾರ್ಮ್ಸ್, ಆರ್ ಇಸ್ ಈಕ್ವಲ್ ಟು p/qb ಅಂತ ಬರಿಬೋದಾ. ಓಕೆ, ಅದೇ ರೀತಿ ಆರ್ ಕ್ಯಾನ್ ಬಿ ಪಿ ಅಂದ್ರೆ ಏನು, ಮೊಮೆಂಟಮ್ ಏನಂತ ಬರಿಬೋದು ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ. ವಿ ನೋ ದಟ್ ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು p² by 2m, ಅಥವಾ ಪಿ ಕ್ಯಾನ್ ಬಿ ರಿಟನ್ ಆಸ್ √2mk ಬರಿಬೋದಾ. ಹಾಗಾದ್ರೆ ಪಿ ಜಾಗದಲ್ಲಿ √2mk/qb ಹೌದಲ್ಲ. ಅದೇ ರೀತಿ ಆರ್ ಈಸ್ ಈಕ್ವಲ್ ಟು √2m. ಕೈನೆಟಿಕ್ ಎನರ್ಜಿ ಕ್ಯಾನ್ ಬಿ ರಿಟನ್ ಆಸ್ ಇ ಇಂಟು ವಿ ನ ವೋಲ್ಟೇಜ್ ಕೊಟ್ರೆ, ಅಥವಾ ಕ್ಯೂ ಇಂಟು ವಿ, ಇ ನಥಿಂಗ್ ಬಟ್ ಕ್ಯೂ ವಿ. ಓಕೆ, ಅಲ್ಲಿಗೆ ಕ್ಯೂ ಇಂಟು ವಿ ಓಲ್ ಡಿವೈಡೆಡ್ ಬೈ ಕ್ಯೂ ಬಿ, ಅಥವಾ ಇದನ್ನ ರೀರೈಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಪೂರ ಎಲ್ಲವನ್ನು ಸೇರಿಸ್ತಾರೆ ರೂಟ್ ಒಳಗಡೆ 2m/qv ಡಿವೈಡೆಡ್ ಬೈ q²v². ಅಲ್ಲಿಗೆ q1 ಕ್ಯಾನ್ಸಲ್ ಆಗುತ್ತೆ ನ್ಯೂಮರೇಟರ್ ಜೊತೆ, ರೂಟ್ ಒಳಗಡೆ ಬಂದಾಗ 2mv/qb². ಸೊ this is the formula when V voltage is given, potential difference is given, potential difference V will be given, and this is the formula when kinetic energy is given, and this is the formula when momentum is given, and this is the formula should be used when velocity is given. All are same formula but different forms ಅಷ್ಟೇ. ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎನರ್ಜಿ ಕೊಟ್ಟಿದ್ದಾರೆ, ಇಷ್ಟು ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ. ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ಇದೆ, 1800 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾನೆ. ಸೊ ಪಾತ್ ಕೇಳಿದಾನೆ, ರೇಡಿಯಸ್ ಆಫ್ ದ ಪಾತ್ ಕೇಳಿದಾನೆ. ಹಾಗಾದ್ರೆ ಎನರ್ಜಿ ಫಾರ್ಮುಲಾ ಯಾವುದು, ಕೈನೆಟಿಕ್ ಎನರ್ಜಿ ಫಾರ್ಮುಲಾ. ಸೊ ದಿಸ್ ಇಸ್ ದ ಫಾರ್ಮುಲಾ, ದಿಸ್ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್ ನೌ. ಓಕೆ, ಸೊ ಆರ್ ಇಸ್ ಈಕ್ವಲ್ ಟು √T2mk/qb. ಸೊ ಯೂಸ್ ಇಟ್ ನಾವು, ಇದು ಸೈಡ್ ಅಲ್ಲಿ ಬರ್ಕೊಂಡಿರಿ. ಓಕೆ, ಯೂಸ್ ದಿಸ್ ಫಾರ್ಮುಲಾ. ಅಲ್ಲಿಗೆ ಏನಾಗುತ್ತೆ, ಆರ್ ಇಸ್ ಈಕ್ವಲ್ ಟು √2. ವಾಟ್ ಈಸ್ ದ ಮಾಸ್ ಆಫ್ ಎಲೆಕ್ಟ್ರಾನ್, 9 × 10⁻³ ಇಂಟು ಕೆ. ಕೈನೆಟಿಕ್ ಎನರ್ಜಿ ಎಷ್ಟು, 1800 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿದೆ. ಅದನ್ನ ನಾವೇನ್ ಮಾಡಬೇಕು, ಜೌಲಿ ಕನ್ವರ್ಟ್ ಮಾಡಬೇಕು. ನೋಡಿ ಇಲ್ಲಿ, ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 1800 ಎಲೆಕ್ಟ್ರಾನ್ ಅಂದ್ರೆ 1.6 × 10⁻19 ಜೌಲ್ ಆಗುತ್ತೆ, ಕರೆಕ್ಟಾ. ಸೊ ಇಂಟು 1.6 × 10⁻19 ಪೂರ ಡಿವೈಡೆಡ್ ಬೈ ಕ್ಯೂ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಏನಿದೆ ನೋಡಿ, ಎಸ್, ಎಲೆಕ್ಟ್ರಾನ್ ಇಸ್ ಎ ಚಾರ್ಜ್ ಪಾರ್ಟಿಕಲ್. ಅದರ ಚಾರ್ಜ್ ಎಷ್ಟಿರುತ್ತೆ, 1.6 × 10⁻19 ಇರುತ್ತೆ. ಇಂಟು ಬಿ, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು, 0.4 ಟೆಸ್ಲಾ. ಓಕೆ, ಸೊ ಆರ್ ಇಸ್ ಈಕ್ವಲ್ ಟು ಡಿನಾಮಿನೇಟರ್ 0.64 ಆಗುತ್ತೆ, ಇಂಟು 10⁻19 ಆಗುತ್ತೆ. 16 4s are 64. ಓಕೆ, ಸೊ ನ್ಯೂಮರೇಟರ್ ಸ್ವಲ್ಪ ಹುಷಾರಾಗಿರ್ಬೇಕು, ರೂಟ್ ಎಲ್ಲ ತಕ್ಕೊಳ್ಬೇಕಿಲ್ಲಿ. ಹಾಗಾಗಿ ಯಾವ್ದಕ್ಕೆ ರೂಟ್ ಸಿಗುತ್ತೆ ನೋಡ್ಕೊಳ್ಳಿ. 9ಗೆ ರೂಟ್ ಸಿಗುತ್ತಾ, 3. ಓಕೆ, ಹಾಗಾದ್ರೆ ಅದಕ್ಕೊಂದು ನೆಕ್ಸ್ಟ್ ಇದನ್ನ 16 ಮಾಡ್ಕೊಂಡ್ಬಿಡಿ, ರೂಟ್ ಸಿಗುತ್ತಾ 4, ಆಚೆ ತೆಗಿಬೋದು. ಆಮೇಲೆ 18 2s are 36, ಅದಕ್ಕೂ ರೂಟ್ ಸಿಗುತ್ತಾ, ಅದು 6, ಅದನ್ನು ಆಚೆ ತಕ್ಕೊಳ್ಬೋದು ರೂಟ್ ಇಂದ. ಅಲ್ಲಿಗೆ ಏನ್ ಮಾಡೋಣ, ಸೊ 2 × 18 ಮಾಡ್ಕೊಳ್ಳಿ, 36 ಆಗುತ್ತಾ, ಅದ್ರದ್ದು 2 0 ಹಾಗೆ ಇಟ್ಕೊಳ್ಳಿ. ಆಮೇಲೆ ಇಂಟು 9, ಅದ್ರದ್ದು ಪವರ್ 9 × 10⁻31 ಇಂಟು ಇದನ್ನ 16 ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದು -20 ಆಗುತ್ತೆ. ಈಗ ರೇಡಿಯಸ್ ಬರುತ್ತೆ ನೋಡಿ, ಡಿನಾಮಿನೇಟ್ರು 0.64 × 10⁻19, ಒಂದೊಂದೇ ರೂಟ್ ತೆಗಿರಿ. 36 ಆಚೆ ತಕ್ಕೊಳ್ಳಿ, ಏನಾಗುತ್ತೆ, 36 9 16 ಆಚೆ ತೆಗೆದು ಇಟ್ಕೊಂಡ್ರೆ 6 × 3 × 4, ರೂಟ್ ಒಳಗಡೆ ಎಷ್ಟಿದೆ, 2 -31 ಮತ್ತೆ 20 49 ಆಗುತ್ತೆ. ಓಕೆ, ಇದೇ ಪ್ರಾಬ್ಲಮ್ ಅಲ್ಲ. ಓಕೆ, ಇಲ್ಲಿ ಪವರ್ ಆಡ್ ಬರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಏನ್ ಮಾಡೋಣ, ಯಾವ್ದಾದ್ರು ಒಂದು
ಈವನ್ ಬರೋಂಗ್ ಮಾಡ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇದನ್ನ ಇಟ್ಕೊಂಡ್ಬೇಡ, ಎಷ್ಟಾಗುತ್ತೆ 1.6 ಇಂಟು 10⁻⁻19 ಇಟ್ಕೊಳ್ಳೋಣ. ಆಗ ನಮಗೆ ಯಾವ್ದಾದ್ರು ರೂಟ್ ಆಚೆ ಬರುತ್ತೆ, 6 ಒಂದು ಆಚೆ ಬರುತ್ತಾ, ಆಮೇಲೆ 9 ಒಂದು ಆಚೆ ಬರುತ್ತಾ, 3 ರೂಟ್ ಒಳಗಡೆ ಏನು ಉಳ್ಕೊಳ್ಳುತ್ತೆ, 1.6 ಉಳ್ಕೊಳ್ಳುತ್ತೆ ಇಂಟು 10⁻⁻48 ಬರುತ್ತೆ. ಕರೆಕ್ಟಾ? ಈಗ ಆರ್ ಈಸ್ ಈಕ್ವಲ್ ಟು ಇದೆಷ್ಟಾಗುತ್ತೆ, 18 ಆಗುತ್ತಾ. 1.6ಗೆ ರೂಟ್ ತೆಗೆದ್ರೆ 1.26 ಆಗುತ್ತೆ ಇಂಟು 10⁻48ನ ಪವರ್ನ ರೂಟ್ ಏನಾಗುತ್ತೆ -24 ಡಿವೈಡೆಡ್ ಬೈ ಡಿನಾಮಿನೇಟರ್ 0.64 ಇಂಟು 10⁻⁻19. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನ್ಯೂಮರೇಟರ್ ಡಿನಾಮಿನೇಟರ್ 35.43 ಆಗುತ್ತೆ ಇಂಟು 10⁻⁻5 ಅಥವಾ 3.54 ಮಾಡ್ಕೊಂಡ್ರೆ ಇಂಟು 10⁻⁻4 ಮೀಟರ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ದ ರೇಡಿಯಸ್. ನೋಡ್ರಿ ಇದೆಯಾ ಆಪ್ಷನ್ 3.5 ಇಂಟು 10⁻⁻4. ಎಸ್, 3.5 ಇಂಟು 10⁻⁻4 ಇಟ್ ಈಸ್ ದೇರ್. ಓಕೆ, ಆ್ಯಂಡ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್. ನೆಕ್ಸ್ಟ್ question number 16. Two alpha particles have their ratio of velocities 3:2. ಏನಿದೆ, ಎರಡು ಆಲ್ಫಾ ಪಾರ್ಟಿಕಲ್ ಇದೆ, ಅವುಗಳ ಎಂತ ರೇಷಿಯೋ, ವೆಲಾಸಿಟಿ ರೇಷಿಯೋ v1/v2 ಎಷ್ಟು 3:2. ಎಂಟರಿಂಗ್ ದ ಫೀಲ್ಡ್ ಎಂಟರ್ ಆಗ್ತದೆ, ಎಂತ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್. ದೇ ಮೂವ್ ಇನ್ ಡಿಫ್ರೆಂಟ್ ಸರ್ಕ್ಯುಲರ್ ಪಾತ್ಸ್, ದೆನ್ ದ ರೇಷಿಯೋ ಆಫ್ ದೇರ್ ರೇಡಿಯಸ್ ಈಸ್ ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ r1/r2 ರೇಡಿಯಸ್ ರೇಷಿಯೋ ಕಂಡುಹಿಡಿಯಬೇಕು. ವೆನ್ ವೆಲಾಸಿಟಿ ಇಸ್ ಗಿವನ್, ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನೋಡ್ರಿ, ಇಲ್ಲೇ ಹೇಳಿದ್ದೀನಿ. ವೆಲಾಸಿಟಿ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು, r = mv/qb. ಸೊ ಇಲ್ಲಿ ಯಾವ್ದಾದ್ರು ಕಾನ್ಸ್ಟೆಂಟ್ ಆಚೆ ತೆಗೆದು ಇಟ್ಕೊಂಡ್ಬೇಡ. ಸೊ r = mv/qb ನಲ್ಲಿ ಎರಡು ಸೇಮ್ ಪಾರ್ಟಿಕಲ್, ಮಾಸ್ ಸೇಮ್ ಇರುತ್ತಾ, ಚಾರ್ಜ್ ಸೇಮ್ ಇರುತ್ತಾ, ಎಂಟ್ರಿಂಗ್ ದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೂಡ ಸೇಮ್ ಇರುತ್ತೆ. ಹಾಗಾದ್ರೆ ಆರ್ ಪ್ರಪೋರ್ಷನಟ್ ಏನಾಗುತ್ತೆ, ವಿ ಆಗುತ್ತೆ. ಸೊ ರೇಷಿಯೋಸ್ r1/r2 ಏನಾಗುತ್ತೆ, v1/v2. ಇಟ್ ಈಸ್ v1/v2 ರೇಷಿಯೋ 3:2. So answer is 3:2, which is option B. Option B is correct. Question number 16, option B. Okay, next question number 17. When positively charged particles enters uniform magnetic field with uniform velocity, its trajectory can be ಅಂತ ಕೇಳಿದೆ. ಅಂದ್ರೆ ಪಾಸಿಟಿವ್ ಯಾವುದೋ ಒಂದು ಚಾರ್ಜಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಂಟರ್ ಆಯ್ತಂದ್ರೆ ಅದರ ಪಾತ್ ಏನಿರುತ್ತೆ ಅಂತ ಕೇಳಿದ. ಕೆನ್ ಬಿ ಸ್ಟ್ರೈಟ್ ಲೈನ್, ಸರ್ಕಲ್, ಹೆಲಿಕ್ಸ್. ಕೆನ್ ಬಿ, ಎಸ್, ಯಾವ್ದಾದ್ರೂ ಆಗ್ಬೋದು. ಸೊ ಪಾತ್ ಡಿಪೆಂಡ್ಸ್ ಆನ್ ಥೀಟಾ. ಸೊ ಥೀಟಾ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಸ್ಟ್ರೈಟ್ ಲೈನ್ ಆದ್ರೂ ಆಗಿರ್ಬೋದು, ಸರ್ಕಲ್ ಆದ್ರೂ ಆಗಿರ್ಬೋದು, ಎಲಿಕ್ಸ್ ಆದ್ರೂ ಆಗಿರ್ಬೋದು. ಹಾಗಾದ್ರೆ ಆಪ್ಷನ್ ಯಾವುದು, ಕೆನ್ ಬಿ ಎನಿ ಒನ್ ಆಫ್ 1 2 3. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದಾಗಿರುತ್ತೆ. ದಟ್ ಡಿಪೆಂಡ್ಸ್ ಅಪಾನ್ ಥೀಟಾ ಅಂತ ಹೇಳಿದ್ನಲ್ಲ. ಸೊ ಅದನ್ನ ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದ್ವಿ ನೋಡ್ರಿ. ಓಕೆ, ಸೊ ಇದೇ ಅದಕ್ಕೆ ಆನ್ಸರ್. ಸೊ ಸ್ಟ್ರೈಟ್ ಲೈನ್, ಸರ್ಕಲ್ ಅಥವಾ ಹೆಲಿಕ್ಸ್ ಯಾವ್ದಾದ್ರು ಆಗ್ಬೋದು. ಓಕೆ, ಕ್ವಶನ್ ನಂಬರ್ 18. Two particles are there of equal charge. So can I write like this? Q is same. Okay, then after being accelerated through same potential difference. ಹಾಗಾದ್ರೆ accelerating potential V same. ಓಕೆ, ಆಮೇಲೆ enters transverse magnetic field ಅಂತ. ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಥೀಟಾ 90 ಡಿಗ್ರಿ ಇದೆ. ಸೊ ಥೀಟಾ 90 ಡಿಗ್ರಿ ಇದ್ದಾಗ ಎಂತ ಪಾತ್ ಇರುತ್ತೆ, ಶುಡ್ ಬಿ ಎ ಸರ್ಕ್ಯುಲರ್ ಪಾತ್. ನಮ್ಗೆ ಅದು ಅಂಡರ್ಸ್ಟುಡ್, ಅದು ಗೊತ್ತಾಗ್ಬಿಡ್ಬೇಕು. ನೆಕ್ಸ್ಟ್, ಡಿಸ್ಕ್ರೈಬ್ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ r1 and r2. ಹಾಗಾದ್ರೆ ಅವುಗಳ ರೇಡಿಯಸ್ ಎಷ್ಟೆಷ್ಟಿದೆ, r1 r2 ಅಂತ ಇದೆ. r1 to r2 ಅಂತ ಕೊಟ್ಟಿದ್ದಾರೆ. ಓಕೆ, r1 and r2. ಓಕೆ, ಲೆಟ್ ಇಟ್ ಬಿ r1 and r2. ಹಾಗಿದ್ರೆ ಆ ಎರಡು ಪಾರ್ಟಿಕಲ್ ದ ಮಾಸ್ ರೇಷಿಯೋ ಕಂಡು. ಸೊ ಇನ್ ಟರ್ಮ್ಸ್ ಆಫ್ ರೇಡಿಯಸ್. ಹಾಗಾದ್ರೆ ಉಳಿದವೆಲ್ಲ ಕಾನ್ಸ್ಟೆಂಟ್ಸ್ ಅಂತ ತಗೊಳ್ಳೋಣ. ಸೊ ನಾವು we have to take radius na formula in terms of accelerating potential. So ಈ ಫಾರ್ಮುಲಾ ಇಲ್ಲೆಲ್ಲೋ ಚೇಂಜ್ ಮಾಡಿ ಬರ್ಕೊಂಡಿದ್ವಿ. ಕ್ಯಾನ್ ರಿಕಾಲ್ ದೋಸ್ ಫಾರ್ಮುಲಾಸ್. ನೋಡಿ ಇಲ್ಲಿ ಈ ಕ್ವಶನ್ ನಂಬರ್ 15 ಅಲ್ಲಿ ರೇಡಿಯಸ್ ಫಾರ್ಮುಲಾ ಹಾಕೊಂಡಿದ್ದೀನಿ. ರೇಡಿಯಸ್ ಇನ್ ಟರ್ಮ್ಸ್ ಚಾರ್ಜ್, ಮಾಸು, ಈ ರೀತಿ ಹೌದಾ. ಇಲ್ಲಿದೆ ನೋಡಿ 2m. ಈ ಫಾರ್ಮುಲಾ ಆಗುತ್ತೆ 2m ರೂಟ್ ಆಫ್ 2m v/qb. ರೂಟ್ ಆಫ್ 2m v/qb square. ರೂಟ್ ಆಫ್ 2m v/qb square. ಇದರಲ್ಲಿ ಯಾವ್ದೇ ಕಾನ್ಸ್ಟೆಂಟ್ ರಿಮೂವ್ ಮಾಡ್ಕೊಳ್ಳಿ. 2 ಕಾನ್ಸ್ಟೆಂಟ್, ವೋಲ್ಟೇಜ್ ಕಾನ್ಸ್ಟೆಂಟ್, ಚಾರ್ಜ್ ಕೂಡ ಕಾನ್ಸ್ಟೆಂಟ್ ಇದೆ ನೋಡಿ. ಚಾರ್ಜ್ ಸೇಮ್, ವೋಲ್ಟೇಜ್ ಸೇಮ್, ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್. ಹಾಗಾದ್ರೆ ರೇಡಿಯಸ್ ಏನಾಯ್ತು, ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಓನ್ಲಿ ಮಾಸ್. ಹಾಗಾದ್ರೆ ನಮಗೆ ಬೇಕಾದ್ರೇನು r1/r2 is equal to root of m1/ ಸೊ m2 ಆನ್ಸರ್. ಸೊ ಹಾಗಾದ್ರೆ ಕ್ವಶನ್ ನಂಬರ್ 18 ಗೆ ಕರೆಕ್ಟ್ ಆಪ್ಷನ್ ಬಿ. ಇಲ್ಲಿ ಮಾಸ್ ರೇಷಿಯೋ ಅಲ್ವಾ ಕೇಳಿರೋದು, ಸಾರಿ ಮಾಸ್ ರೇಷಿಯೋ ಏನಾಗ್ತದೆ, ಐ ಫೌಂಡ್ ಮಾಸ್ ರೇಷಿಯೋ ಏನಂತ ಬರೀಬಹುದು, ಅಲ್ಲೆಲ್ಲಿ ರೈಟ್ ಮಾಡ್ಕೊಂಡು ಬೇಡ. ಅಲ್ಲಿಗೆ m1/m2 ಬೇಕಂದ್ರೆ ಇದೇನಾಗುತ್ತೆ r1/r2
ಹೋಲ್ ಸ್ಕ್ವೇರ್ ಆಗುತ್ತೆ. ಅಥವಾ ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ m ಪ್ರಪೋರ್ಷನಲ್ ಟು r ಸ್ಕ್ವೇರ್, ಹೇಗಾದ್ರೂ ಆಯ್ತು. ಸೊ ದಿಸ್ ಇಸ್ ದ ಆನ್ಸರ್. ಅಲ್ಲಿಗೆ m1 by m2 is r1 by r2 whole square. So b is the correct answer, r1 by r2 whole square. Okay, now question number 19. ಎಲೆಕ್ಟ್ರಾನ್ ಹ್ಯಾವಿಂಗ್ ಪಾರ್ಟಿಕಲ್ ಯಾವುದು? ಎಲೆಕ್ಟ್ರಾನ್ ಹ್ಯಾವಿಂಗ್ ಮೊಮೆಂಟಮ್ ಅಂತೆ. ಮೊಮೆಂಟಮ್ ಎಷ್ಟಿದೆ ಅಂತೆ? Can I write p momentum 2.4 into 10⁻⁻23 ಯೂನಿಟ್ಸ್ ಇದೆ. ಆಮೇಲೆ ಎಂಟರ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 0.15 ಟೆಸ್ಲಾ. ಹಾಗಾದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ನ ಎಂಟರ್ ಆಗುತ್ತೆ. ಎಲೆಕ್ಟ್ರಾನ್ ಇದೆ, ಎಷ್ಟಿದೆ? 0.15 ಟೆಸ್ಲಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಫೀಲ್ಡ್ ವೆಕ್ಟರ್ ಮೇಕ್ಸ್ ಅನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ ಇನಿಷಿಯಲ್ ವೆಲಾಸಿಟಿ. ಹಾಗಾದ್ರೆ ಥೀಟಾ ಎಷ್ಟಿದೆ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ವೆಲಾಸಿಟಿ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಥೀಟಾ 30 ಡಿಗ್ರಿ ಇದೆ. ಹಾಗಿದ್ರೆ ಏನ್ ಕಂಡುಹಿಡಿಬೇಕು ನಾವು? ರೇಡಿಯಸ್ ಆಫ್ ಹೆಲಿಕಲ್ ಪಾತ್ ಆಫ್ ದ ಎಲೆಕ್ಟ್ರಾನ್. ಸೊ ರೇಡಿಯಸ್ ಕಂಡುಹಿಡಿಬೇಕು. ಅವರೇ ಕೊಟ್ಬಿಟ್ಟವ್ರೆ ಎಂತ ಪಾತ್ ಅಂತೆ? ಹೆಲಿಕಲ್ ಪಾತ್. ಹಾಗಾದ್ರೆ ರೇಡಿಯಸ್ ಆಫ್ ಹೆಲಿಕಲ್ ಪಾತ್ ಆರ್ ಕಂಡುಹಿಡಿ. ಸೊ ರೇಡಿಯಸ್ ಫಾರ್ಮುಲಾ ಯಾವ್ದು ಹಾಕೋಣ? mv ಬೈ ಕ್ಯೂಬಿನ. ಸೊ ಆರ್ ಇಸ್ ಈಕ್ವಲ್ ಟು mv ಬೈ ಕ್ಯೂಬಿ, ಅಥವಾ ಇದನ್ನ p ಬೈ ಕ್ಯೂಬಿ ಅಂತಾನು ಬರ್ಕೊಳ್ಬಹುದು. ಯಾಕೆಂದ್ರೆ mv ಕ್ಯಾನ್ ಬಿ ರಿಟನ್ ಆಸ್ ಮೊಮೆಂಟಮ್. ಆದ್ರೆ ಇಲ್ಲಿ ಇದು ಯಾವಾಗ? ವೆನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಇದ್ದಾಗ. ದಿಸ್ ಇಸ್ ಅಪ್ಲಿಕಬಲ್ when theta is equal to 90 degree. So theta other than 90 degree ಇದ್ದಾಗ ರೇಡಿಯಸ್ ಫಾರ್ಮುಲಾ ಏನಾಗುತ್ತೆ? r is equal to mv ಪರ್ಪೆಂಡಿಕ್ಯುಲರ್ ಆಗುತ್ತೆ. ಸೊ ಅಲ್ಲಿಗೆ ಏನು? mv sin theta divided by qb, ಅಥವಾ mv ಜಾಗದಲ್ಲಿ ಏನಂತ ಬರೆಯಬಹುದು? p ಮೊಮೆಂಟಮ್, p sin theta divided by q into b. Now substitute all the values. So r is, what is the momentum? 2.4 into 10⁻⁴ into 10⁻⁻23 into sin 30 degree divided by q charges to 1.6 into 10⁻⁻19 into magnetic field is how much? 0.1. So if you calculate, you are going to get the radius of circular path to be equal to 0.5 millimeter. Okay, so 0.5 mm ಇದೆ D. So option D is correct for number 19. Next, question number 20. ಎಲಿಮೆಂಟ್ ಆಫ್ 0.05 ಐ ಕ್ಯಾಪ್ ಮೀಟರ್ ಅಂದ್ರೆ ಎಲಿಮೆಂಟಲ್ ಲೆಂತ್ 0.05 ಮೀಟರ್. ಐ ಕ್ಯಾಪ್ ಅಂದ್ರೆ ಎಕ್ಸ್ ಆಕ್ಸಿಸ್ ಕಡೆ ಇದೆ. ಐ ಥಿಂಕ್ ಇದೆ ಎಲಿಮೆಂಟಲ್ ಲೆಂತ್ ಇಲ್ಲಿ ಕೊಡಿದೆ ನೋಡಿ. ಡೆಲ್ಟಾ ಎಕ್ಸ್ 0.05 ಐ ಕ್ಯಾಪ್ ಇದೆ ಅಂತೆ. ಇಸ್ ಪ್ಲೇಸ್ಡ್ ಅಟ್ ದ ಆರಿಜಿನ್. ಆರಿಜಿನ್ ಹತ್ರ ಪ್ಲೇಸ್ ಮಾಡ್ತಾರೆ. ಹಾಗಾದ್ರೆ ಕೆನ್ ಐ ರೈಟ್ ದಿಸ್ ಆಸ್ ಆರಿಜಿನ್? ಓಕೆ, ಆರಿಜಿನ್ ಇಸ್ ದ ಆರಿಜಿನ್. ಆಮೇಲೆ ಆಕ್ಷನ್ ಇನ್ ಫಿಗರ್ ಕ್ಯಾರಿ ಎ ಲಾರ್ಜ್ ಕರೆಂಟ್ 10 ಆಂಪಿಯರ್. 10 ಆಂಪಿಯರ್ ಕರೆಂಟ್ ಹೋಗ್ತಿದೆ ಅಂತದ್ರಲ್ಲಿ ಎಕ್ಸ್ ಯಾವ ಕಡೆ ಕಂಡಕ್ಟರ್ ಯಾವ ಕಡೆ ಇರುತ್ತೆ ಆ ಕಡೆ ಹೋಗಿ. ಸೊ ಇಟ್ ಕ್ಯಾರಿ current of 10 amp. Next, the magnetic field at a distance of 1 meter from perpendicular distance is. Magnetic field ಕಂಡುಹಿಡಿಬೇಕು. B, magnetic field due to current element. So magnetic field due to current element formula ಏನು? According to Biot-Savart's law. So magnetic field due to current element is given by dB is equal to mu naught by 4 pi I dl sin theta divided by r. ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡೋಣ. mu naught ಎಷ್ಟಾಗುತ್ತೆ? 4 pi into 10⁻⁻7. ಓಕೆ, ನೆಕ್ಸ್ಟ್ ಕರೆಂಟ್ ಎಷ್ಟು ಹೋಗ್ತಿದೆ ಅಂತ ಅವರೇ ಕೊಟ್ಟವ್ರೆ 10. dl ಅಂದ್ರೆ ಏನು? dl is nothing but length of element. ಇಲ್ಲಿ dx ಅಂತ ಕೊಟ್ಟವ್ರಲ್ಲ ಅದೇ. ಅಲ್ಲಿಗೆ ಎಷ್ಟಿದೆ? ಅದು 0.05 into sin ತೀಟಾ ಎಷ್ಟಿದೆ? ತೀಟಾ ಅಂದ್ರೇನು? ಕರೆಂಟಿಗೂ ಮತ್ತೆ ಎಲಿಮೆಂಟ್ಗೂ ಇರ್ತಕ್ಕಂಥ ಮಧ್ಯೆ ಇರ್ತಕ್ಕಂಥ ಆಂಗಲ್ ಎಷ್ಟಿದೆ? ಪರ್ಪೆಂಡಿಕ್ಯುಲರ್ ಆಗಿ ತಗೊಂಡವ್ರು ತೀಟಾ ಶುಡ್ ಬಿ 90 ಡಿಗ್ರಿ. ಹೌದಾ? ಡಿವೈಡೆಡ್ ಬೈ ಆರ್. ಆರ್ ಅಂದ್ರೆ ಎಷ್ಟು ದೂರದಲ್ಲಿ ಕಂಡು ಹಿಡಿತಾರೆ? ಸೊ ಕರೆಂಟ್ ಎಲಿಮೆಂಟ್ ಇರೋದಿಲ್ಲಿ ನಮಗೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಎಷ್ಟು ದೂರದಲ್ಲಿ? 1 ಮೀಟರ್ ಅಷ್ಟು ದೂರದಲ್ಲಿ. ಅಲ್ಲಿಗೆ ಏನ್ ಮಾಡೋಣ? 1 ಮೀಟರ್ಸ್ 1 ಡಿ ಬಿ ಎಷ್ಟು ಬರುತ್ತೆ ಅಂದ್ರೆ ಇದು 4 ಪೈ ಬೇರೆ ಇದೆಯಲ್ಲ ಅಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ. ಅಲ್ಲಿಗೆ ಈ 4 ಪೈ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನ್ಯೂಮರೇಟರ್ ಸೈನ್ ನೆಗೆಟಿವ್ ನಿಯರ್ಲಿ 5 into 10⁻⁻8 ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಯಾವ್ದಿದೆ ಆನ್ಸರ್? 5 into 10⁻⁻8 ಇಸ್ ದ ಕರೆಕ್ಟ್ ಆನ್ಸರ್.